ವೆರಿ ಗುಡ್ ಮಾರ್ನಿಂಗ್ ಆಲ್ ಆಫ್ ಯು. ವೆಲ್ಕಮ್ ಟು ವೇದಾಂತ ಪಾಠಶಾಲಾ. ಸೊ ಲಾಸ್ಟ್ ಕ್ಲಾಸ್ ಅಲ್ಲಿ ನಾವು ಲಾರ್ಡ್ ರಿಪ್ಪನ್ ಬಗ್ಗೆ ಡಿಸ್ಕಸ್ ಮಾಡ್ತಾ ಇದ್ವಿ, ರೈಟ್? ಆಡಿಪೇರ್ಗೆ ಸಂಬಂಧಪಟ್ಟಂಗೆ ಲಾರ್ಡ್ ರಿಪ್ಪನ್ ಒಂದು ಇತಿಹಾಸ ಏನಿದೆ, ಅವರ ಒಂದು ಕೊಡುಗೆ ಏನಿದೆ, ಗ್ರಾಮ ಪಂಚಾಯತ್ಗೆ ಸಂಬಂಧಪಟ್ಟಂಗೆ ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಡಿಸ್ಕಸ್ ಮಾಡ್ತಾ ಇದ್ವಿ. ಲಾರ್ಡ್ ರಿಪ್ಪನ್ ಘೋಷಣೆ ಹೊರಡಿಸ್ತಾನೆ, ರೈಟ್? ದಟ್ ಈಸ್ ಲಾರ್ಡ್ ರಿಪ್ಪನ್ ಡಿಕ್ಲರೇಷನ್ ಅಂತ ಕರಿತೀವಿ ನಾವು. ಸೊ ಇದರಲ್ಲಿ ಏನ್ ಪಾಸ್ ಮಾಡ್ತಾನೆ ಅಂತಂದ್ರೆ, ಸೆಂಟ್ರಲ್ ಗವರ್ಮೆಂಟ್ ಹ್ಯಾಸ್ ಪಾಸ್ಡ್ ರೆಸಲ್ಯೂಷನ್ ಆನ್ ಲೋಕಲ್ ಸೆಲ್ಫ್ ಗವರ್ಮೆಂಟ್. ಸ್ಥಳೀಯ ಸರ್ಕಾರಕ್ಕೆ ಸಂಬಂಧಪಟ್ಟಂಗೆ ಇಲ್ಲಿ ಲೋಕಲ್ ಗವರ್ಮೆಂಟ್ಗೆ ಸಂಬಂಧಪಟ್ಟಂಗೆ ಏನ್ ಮಾಡ್ತಾರೆ, ತಮ್ಮ ಒಂದು ಗವರ್ಮೆಂಟ್ ಅಲ್ಲಿ, ಸೆಂಟ್ರಲ್ ಗವರ್ಮೆಂಟ್ ಅಲ್ಲಿ 1887ರಲ್ಲಿ ಒಂದು ರೆಸಲ್ಯೂಷನ್ ಅನ್ನು ಪಾಸ್ ಮಾಡ್ತಾರೆ ರಿಲೇಟೆಡ್ ಟು ಲೋಕಲ್ ಸೆಲ್ಫ್ ಗವರ್ಮೆಂಟ್, ಸ್ಥಳೀಯ ಸ್ವಸರ್ಕಾರಕ್ಕೆ ಸಂಬಂಧಪಟ್ಟಂಗೆ. ನೋಡಿ, ಪ್ರಾಂತೀಯ ತಾಲೂಕು ಸರ್ಕಾರಗಳು, ತಾಲೂಕು ಮಂಡಳಿಗಳು, ಪುರಸಭೆ ಮಂಡಳಿಗಳು, ಜಿಲ್ಲಾ ಮಂಡಳಿಗಳು ಸ್ಥಾಪಿಸಲು ಸಲಹೆ ನೀಡುತ್ತಾರೆ ಲಾರ್ಡ್ ರಿಪ್ಪನ್. ಓಕೆನಾ? ಸಲಹೆ ನೀಡ್ತಾರೆ, ತಾಲೂಕು ಮಾಡ್ರಿ, ಪುರಸಭೆ ಮಾಡ್ರಿ, ಜಿಲ್ಲಾ ಪಂಚಾಯತಿ ಮಾಡ್ರಿ ಅಂತೇಳಿ. ಜಿಲ್ಲಾ ಮಂಡಳಿಗಳು, ಪ್ರಾಂತೀಯ ಸರ್ಕಾರಗಳ ರಚನೆ ಆಗ್ಬೇಕು. ಒಂದೊಂದೇ ಹಾಗೆ ನೋಡಿ, ಭಾರತದಲ್ಲಿ ಈ ಬ್ರಿಟಿಷರು ಏನ್ ಮಾಡ್ತಾ ಇದ್ದಾರೆ, ನಮಗೆ ಅವಕಾಶವನ್ನ ಕೊಡ್ಲಿಕ್ಕೆ ಟ್ರೈ ಮಾಡ್ತಾ ಇದ್ದಾರೆ. ಗೊತ್ತಾಗ್ತಿದೆ ಅವ್ರಿಗೆ, ಇದೇ ತರ ನಾವು ತೀರಾ ಒತ್ತಡ ಹೇರಿ ದೌರ್ಜನ್ಯ ಮಾಡಿದ್ರೆ ನಮ್ಮನ್ನೊಂದ್ ದಿನ ಹೊರಗೆ ಹಾಕ್ತಾರೆ ಇವರು ಭಾರತೀಯರು ಅಂತೇಳಿ. ಅದಕ್ಕಾಗಿ ನಮಗೆ ಒಂದು ರೀತಿ ಆಸೆ ತೋರಿಸೋ ತರ ಬರ್ತಾರೆ ಇವರು. ಓಕೆನಾ? ಅದೇ ರೀತಿ ನೋಡಿ, ಸ್ಥಳೀಯ ಸಂಸ್ಥೆಗಳ ಪಿತಾಮಹ ಎಂದು ಕೂಡ ಕರೆಯಲಾಗ್ತದೆ. ಕೆಲವು ವಿಚಾರಕ್ಕೆ ಹೇಳ್ಬೇಕಂತಂದ್ರೆ, ಈ ಸ್ಥಳೀಯ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಲಾರ್ಡ್ ರಿಪ್ಪನ್ ಒಳ್ಳೆ ಕೆಲಸಗಳನ್ನ ಮಾಡಿದಾನಂತ ಹೇಳ್ಬೋದು. ಇದನ್ನ ಅಟ್ಲೀಸ್ಟ್ ಪರಿಚಯ ಮಾಡ್ಕೊಟ್ನಲ್ಲ, ಲಾರ್ಡ್ ಮೇಯೋ ಆಗಿರ್ಬೋದು ಮತ್ತೆ ರಿಪ್ಪನ್ ಆಗಿರ್ಬೋದು, ಇವರು ಪರಿಚಯ ಮಾಡ್ಕೊಟ್ರು ಅಲ್ವಾ? ನಮ್ಮ ಇತಿಹಾಸದಲ್ಲಿ ಒಂದು ಅಡಿಪಾಯ ಹಾಕೋದಕ್ಕೆ ನಮ್ಮ ಚೋಳರೇ ಆಲ್ರೆಡಿ ಮಾಡಿದ್ರು ಆ ಟೈಮಲ್ಲಿ. ಆದ್ರೆ ಆಧುನಿಕ ಭಾರತದಲ್ಲಿ ಇವರು ಮಾಡ್ಬೇಕಾಗಿತ್ತು. ಇಲ್ಲ ಅಂತಂದ್ರೆ ನಮ್ಗೆ ಐಡಿಯಾ ಸಿಗ್ತಿರ್ಲಿಲ್ಲೇನೋ, ಮುಂದೆ ಬೇರೆ ತರ ಆಗ್ತಿತ್ತೇನೋ, ಇದ್ರೂ ಕೂಡ ಬೇರೆ ತರ ಆಗ್ಬೋದಿತ್ತೇನೋ, ರೈಟ್? ನೋಡಿ, ಆಮೇಲೆ ಮೇ 1887ರಂದು ಸ್ಥಳೀಯ ಮತ್ತು ಈ ಸಂಸ್ಥೆಗಳಲ್ಲಿ ಒಟ್ಟು ಸದಸ್ಯರಲ್ಲಿ ಅಧಿಕಾರಿ ವರ್ಗ ಮತ್ತೆ ಸದಸ್ಯರ ಸಂಖ್ಯೆ ಎಷ್ಟಿರಬೇಕು? 1/3 ಇರ್ಬೇಕಂದ್ರೆ ಒಬ್ರು ಅಧಿಕಾರಿ ಇರಬೇಕು, ಇನ್ನು ಉಳಿದಂತ ಇಬ್ರು ಅವರು ರಾಜಕೀಯದಿಂದ ಬಂದಿರಬೇಕು. ಅವರಿಗೆ ಅಧಿಕಾರೇತರ ಒಂದು ವರ್ಗ ಆಗ್ಬೇಕು. ಅವರು ಅವ್ರಿಗೆ ಗೌರ್ಮೆಂಟ್ ಅಧಿಕಾರ ಇರಬಾರ್ದು, ಬೆಳಿಗ್ಗೆ ಅಲ್ಲಿ ಸುಮ್ಮನೆ ನಾಮಕಾವಸ್ಥೆಗೆ ಇರಬೇಕು ಅಂತ, ರೈಟ್? ಇವಾಗ ಪ್ರೆಸೆಂಟ್ ಹೆಂಗಿದೆ ನೋಡಿ, ಒಬ್ಬ ಪಂಚಾಯತಿಯಲ್ಲಿ ಏನಿರ್ತಾರೆ, ಪಿ ಡಿ ಇರ್ತಾರೆ. ಒಂದು ಪಂಚಾಯತಿಯಲ್ಲಿ ಪಿ ಡಿ ಇರ್ತಾರೆ, ಜೊತೆಗೆ ಅಲ್ಲಿ ರಾಜಕೀಯ ವ್ಯಕ್ತಿಗಳು ಕೂಡ ಇರ್ತಾರೆ, ರೈಟ್? ಎಲೆಕ್ಷನ್ ಇಂದ ಗೆದ್ದು ಬಂದಂತ ಅಧ್ಯಕ್ಷರು ಇರ್ತಾರೆ, ಸದಸ್ಯರುಗಳು ಇರ್ತಾರೆ ಅಲ್ವಾ? ಇಂಥ ವಿಲೇಜ್ ಅಕೌಂಟ್ ಕೂಡ ಇರ್ತಾರೆ ಬಿಡಿ. ಬಟ್ ಪಿ ಡಿ ಇಸ್ ದ ಅಲ್ಟಿಮೇಟ್ ಪರ್ಸನ್, ರೈಟ್? ಗ್ರಾಮ ಪಂಚಾಯತಿಗೆ ಸಂಬಂಧಪಟ್ಟಂಗೆ ಸರ್ಕಾರಿ ಅಧಿಕಾರಿ. ಅದೇ ತರ ಇಲ್ಲಿ ಪಿ ಡಿ ಜಾಗಕ್ಕೆ ಒಬ್ಬ ಅಧಿಕಾರಿ ಬರ್ಲಿ, ಆ ಟೈಮಲ್ಲೇ ಡಿಸೈಡ್ ಮಾಡಿದ್ರು ನೋಡಿ. ಹೋಗನಾ? ಸರ್ಕಾರಿ ಅಧಿಕಾರಿ ಅಂದ್ರೆ ಅವ್ರ ಮಾತನ್ನೇ ಕೇಳ್ತಕ್ಕಂಥ ಒಬ್ಬ ಅಧಿಕಾರಿ ಇರ್ಲಿ ಅಂತ ಅವರಿಗೆ ಅಧಿಕಾರ ಜಾಸ್ತಿ ಕೊಟ್ಟಿದ್ರು. ನೋಡಿ, ನಮ್ಮ ಜನರಿಗೆ ಅಧಿಕಾರ ಜಾಸ್ತಿ ಕೊಡ್ತಾರೆ ಯಾರು? ಬ್ರಿಟಿಷರು. ನಾವು ನೇಮಕ ಮಾಡಿದಂತ ವ್ಯಕ್ತಿಗಳಿಗೆ ಇಲ್ಲಿ ಅಧಿಕಾರ ಜಾಸ್ತಿ. ಈ ರೀತಿ ಹೋಗುತ್ತೆ ಸರ್. ನೋಡಿ, ರಾಯಲ್ ಕಮಿಷನ್ ಏನಾಗುತ್ತೆ ಅಂತಂದ್ರೆ, ಇಲ್ಲಿ ಯಾವಾಗ ಲಾರ್ಡ್ ರಿಪ್ಪನ್ ಘೋಷಣೆ ಹೊರಡಿಸ್ತಾನೆ, ತಾನು ಸ್ಥಳೀಯ ಸರ್ಕಾರಕ್ಕೆ ಸಂಬಂಧಪಟ್ಟಂಗೆ ಕೆಲವು ವಿಷಯಗಳನ್ನ ಹೇಳ್ತಾ ಹೋಗ್ತಾನೆ, ಪ್ರಸ್ತಾಪ ಮಾಡ್ತಾನೆ. ಅದಾದ ನಂತರ ಏನು ಬ್ರಿಟಿಷ್ ಭಾರತ ಸರ್ಕಾರ ಏನ್ ಮಾಡುತ್ತೆ, ಇಲ್ಲಿ ಒಂದು ರಾಯಲ್ ಕಮಿಷನ್ ಅನ್ನ ನೇಮಕ ಮಾಡುತ್ತೆ. ರಿಪ್ಪನ್ನ ಮಾತು ಕೇಳಿ ಏನ್ ಮಾಡ್ತಾರೆ, ಒಂದು ಆಯೋಗವನ್ನೇ ರಚನೆ ಮಾಡ್ತಾರೆ. ಇಂದ 1907ರಲ್ಲಿ ರಾಯಲ್ ಕಮಿಷನ್ ರಚನೆ ಆಯ್ತು. ಇದು ಕೂಡ ಸ್ಥಳೀಯ ಸರ್ಕಾರಗಳಿಗೆ ಸಂಬಂಧಪಟ್ಟಂಗೆ ಅಧ್ಯಯನ ಮಾಡ್ಲಿಕ್ಕೆ ಬಂದಂತ ಒಂದು ಆಯೋಗ. ಎಸ್, ನೋಡ್ತಾ ಹೋಗೋಣ ಮುಂದೆ ಏನಾಗುತ್ತೆ. ರಾಯಲ್ ಕಮಿಷನ್ ಉದ್ದೇಶ ಏನು? The Royal Commission upon Decentralization in India was appointed on September 12. ಓಕೆನಾ? ಇಲ್ಲಿ ಡಿಸೆಂಟ್ರಲೈಸೇಷನ್ ಒಂದು ಕಮಿಷನ್ ಏನಾಗುತ್ತೆ, ರಚನೆ ಆಗುತ್ತೆ ರಾಯಲ್ ಕಮಿಷನ್ ಅಲ್ಲಿ ಸೆಪ್ಟೆಂಬರ್ 12, 1907ರಲ್ಲಿ. ಇನ್ಕ್ವೈರ್ ಇನ್ ಟು ದ ರಿಲೇಷನ್ ನೌ ಎಕ್ಸಿಸ್ಟಿಂಗ್ ಫಾರ್ ಫೈನಾನ್ಷಿಯಲ್. ಬಹಳ ಪ್ರಮುಖವಾದಂತ ವಿಚಾರ ಏನಪ್ಪಾ ಅಂತಂದ್ರೆ, ಇಲ್ಲಿ ನೋಡಿ, ಭಾರತದಲ್ಲಿ ವಿಕೇಂದ್ರೀಕರಣ ಮೇಲಿನ ರಾಯಲ್ ಕಮಿಷನ್ ಅನ್ನು 12 ಸೆಪ್ಟೆಂಬರ್ 1907ರಂದು ಸುಪ್ರೀಂ ಅಧಿಕಾರ, ಅಂದರೆ ಭಾರತ ಸರ್ಕಾರ, ಅವಾಗಿನ್ನು ಭಾರತ ಸರ್ಕಾರ ಆಗಿರ್ಲಿಲ್ಲ ಬಿಡ್ರಿ, ಬ್ರಿಟಿಷ್ ಇಂಡಿಯಾ ಅಂತಾನೆ ಆಗಿತ್ತು ಅವಾಗ. ನಮ್ಗಿನ್ನೂ ಸ್ವತಂತ್ರ ಸಿಕ್ಕಿರ್ಲಿಲ್ಲ, ಇನ್ನು 40 ವರ್ಷದ ಹಿಂದೆ 1947ರಲ್ಲಿ ನಮಗೆ ಸ್ವತಂತ್ರ ಸಿಗುತ್ತಾ. ಭಾರತದಲ್ಲಿನ ವಿವಿಧ ಪ್ರಾಂತ್ಯಗಳ ಸರ್ಕಾರಗಳ ನಡುವೆ ಮತ್ತು ಪ್ರಾಂತೀಯ ನಡುವೆ ಆರ್ಥಿಕ ಮತ್ತು ಆಡಳಿತಾತ್ಮಕ ಉದ್ದೇಶಗಳಿಗಾಗಿ ಈಗ ಅಸ್ತಿತ್ವದಲ್ಲಿ ಸಂಬಂಧಗಳನ್ನು ವಿಚಾರಣೆ ಮಾಡಲು ನೇಮಿಸಲಾಗುತ್ತೆ. ಯಾಕೆ ಈ ರಾಯಲ್ ಕಮಿಷನ್ ಅನ್ನು ನೇಮಕ ಮಾಡಲಾಯಿತು ಅಂತಂದ್ರೆ, ನೋಡಿ, ವಿ ಹ್ಯಾವ್ ನೌ ಎಕ್ಸಿಸ್ಟಿಂಗ್ ಫಾರ್ ಫಿನಾನ್ಷಿಯಲ್ ಅಂಡ್ ಅಡ್ಮಿನಿಸ್ಟ್ರೇಟಿವ್ ಪ್ರಪೋಸ್. ಆಡಳಿತ ಮತ್ತು ಆರ್ಥಿಕತೆಗೆ ಸಂಬಂಧಪಟ್ಟಂಗೆ ಸ್ಥಳೀಯ ಮಟ್ಟದಲ್ಲಿ ಯಾವ ರೀತಿ ಗಟ್ಟಿ ಮಾಡಬೇಕು, ಅಧಿಕಾರವನ್ನ ಹಂಚಿಕೆ ಮಾಡ್ರಿ ಅಂತ ಹೇಳ್ತಾರೆ. ಇಲ್ಲಿ ಅಧಿಕಾರವನ್ನ ನೀವಷ್ಟೇ ಇಟ್ಕೋಬೇಡ್ರಿ. ಡಿಸೆಂಟ್ರಲ್ ಅಂತಂದ್ರೆ ಹೇಳ್ರಿ, ಡಿಸೆಂಟ್ರಲೈಸೇಷನ್, ವಿಕೇಂದ್ರೀಕರಣ ಮಾಡಿ ಅಧಿಕಾರವನ್ನ ಎಲ್ಲರಿಗೂ ಹಂಚುವ ಕೆಲಸ ಆಗಬೇಕು. ಒಬ್ರೇ ಮಾಡಬಾರ್ದು, ಒಬ್ರೇ ಮಾಡಿದ್ರೆ ಅಭಿವೃದ್ಧಿ ಆಗೋದಿಲ್ಲ ಅನ್ನೋದು ಬ್ರಿಟಿಷರ್ ಅವಾಗ ಹೇಳ್ಕೊಡ್ತಾರೆ ಅಲ್ವಾ ಜನರಿಗೆ. ಅದಾದ ನಂತರ ತಮ್ಮಲ್ಲೂ ಕೂಡ ಕೆಲವು ಬದಲಾವಣೆಗಳು ಆಗ್ತವೆ. ಭಾರತದಲ್ಲಿರ್ತಕ್ಕಂಥ ಹೋರಾಟಗಳನ್ನ ನೋಡ್ತಾ 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 ಅವ್ರಿಗೂ ಕೂಡ ಆ ಭಯ ಸ್ಟಾರ್ಟ್ ಆಗಿರುತ್ತೆ ರೀ.
ಹಾಗಾಗಿ ಇಲ್ಲಿನ ಕೆಲವು ವಿಚಾರಗಳನ್ನ ತರ್ತಾರೆ, ನಮ್ಮ ಅನುಕೂಲಕ್ಕೆ ತಕ್ಕಂಗೆ ತರ್ತಾರೆ. ಆದರೆ ಇಲ್ಲಿ ಹೆಚ್ಚಿನ ಒಂದು ಅನುಕೂಲ, ಹೆಚ್ಚಿನ ಸ್ವಾರ್ಥ ಇರೋದು ಬ್ರಿಟಿಷರದ್ದೇ. ಅವರೇ ಸ್ವಾರ್ಥಿಗಳು ಇಲ್ಲಿ. ನಮಗೆ ಅಧಿಕಾರ ಕೊಟ್ಟಂಗೆ ಮಾಡ್ತಾರೆ ಅಷ್ಟೇ, ಅದರ ಸಂಪೂರ್ಣ ಲಾಭವನ್ನು ಅವರೇ ಪಡ್ಕೋತಾರೆ. ಯಾಕಂದ್ರೆ ಇಲ್ಲಿನ ಅಧಿಕಾರಿಗಳೆಲ್ಲ ತಮ್ಮವರೇ. ಹೇಳ್ತಾರೆ, ಪ್ರಾಂತೀಯ ನಡುವಿನ ಆರ್ಥಿಕ ಮತ್ತು ಆಡಳಿತಾತ್ಮಕ, ಪ್ರಾವಿನ್ಸಿಯಲ್ಗೆ ಸಂಬಂಧಪಟ್ಟ ಯಾವಾಗ ಪ್ರಾಂತ್ಯಗಳು ಇದ್ದು ರೀ, ಪ್ರಾವಿನ್ಸಿಯಲ್ ಗೌರ್ಮೆಂಟ್ ಇತ್ತು ಅವಾಗ, ರೈಟ್. ಆರ್ಥಿಕ ಮತ್ತು ಆಡಳಿತಾತ್ಮಕ ಉದ್ದೇಶಗಳಿಗಾಗಿ ಈಗ ಅಸ್ತಿತ್ವದಲ್ಲಿರುವ ಸಂಬಂಧಗಳ ವಿಚಾರಣೆ ಮಾಡಲು ನೇಮಿಸಲಾಗುತ್ತೆ. ನೋಡಿ, ದಿಸ್ ಇಸ್ ಅ ಟೀಮ್ ಆಫ್ ರಾಯಲ್ ಕಮಿಟಿ, ರಾಯಲ್ ಕಮಿಷನ್, ರೈಟ್. ರಾಯಲ್ ಕಮಿಷನ್ ಒಂದು ಟೀಮ್. ನೋಡಿ, 1906 ಇಂದ 1911ಗೆ ಸಂಬಂಧಪಟ್ಟಂತ ಒಂದು ಪಿಕ್ಚರ್ ಇದು. ಆ ಟೈಮಲ್ಲಿ ತೆಗೆದಂತ ಒಂದು ಫೋಟೋ. ಇದೇನು ಯಾವುದೇ ರೀತಿ ಕೈಯಿಂದ ಬಿಡಿಸಿದ್ದಲ್ಲ, ಬದಲಿಗೆ ರಿಯಲ್ ಆಗಿ ತೆಗೆದಂಥದ್ದು ಬ್ಲಾಕ್ ಫೋಟೋ. ಬೇಸ್ಡ್ ಆನ್ ರಿಪ್ಪನ್ ಡಿಕ್ಲರೇಷನ್ ದ ಸೆಂಟ್ರಲ್ ಡಿಸೆಂಟ್ರಲೈಸೇಷನ್ ಕಮಿಷನ್. ಈ ರಾಯಲ್ ಕಮಿಷನ್ ಅನ್ನ ಇನ್ನೊಂದು ರೀತಿಯಲ್ಲಿ ಹೇಳ್ತೀವಿ ನಾವು, ಡಿಸೆಂಟ್ರಲೈಸೇಷನ್ ಕಮಿಷನ್ ಅಂತ ಕೂಡ ಕರಿತೀವಿ. ಅದೇ ರೀತಿ ರಾಯಲ್ ಕಮಿಷನ್ ಅಂತ ಕೂಡ ಕರಿತೀವಿ. ಆ ಸೆಟಪ್ ಇಂದ 1907, 1907ರಲ್ಲಿ ರಿಪ್ಪನ್ ನ ಗೊತ್ತುವಳಿಯ ಆಧಾರದ ಮೇಲೆ ಆ ರಿಪ್ಪನ್ ಏನು ಕೆಲವು ವಿಚಾರಗಳನ್ನ ಹೇಳಿದ್ದ, ಅದರ ಆಧಾರದ ಮೇಲೆನೆ ಇಲ್ಲಿ ಸರ್ ಹೆನ್ರಿ ವಿಲಿಯಂ ಪ್ರೈಮ್ ರೋಸ್ ಅವರ ನೇತೃತ್ವದಲ್ಲಿ ವಿಕೇಂದ್ರೀಕರಣದ ಆಯೋಗ ರಚನೆ ಆಗುತ್ತೆ. ಏನು ವಿಕೇಂದ್ರೀಕರಣದ ಆಯೋಗ ರಚನೆ ಆಗುತ್ತೆ. ವಿಕೇಂದ್ರೀಕರಣ ಅಂದ್ರೆ ಅಧಿಕಾರ ಒಬ್ಬರ ಬಳಿ ಇರಬಾರ್ದು, ಇಲ್ಲಿ ಅಧಿಕಾರ ಹಂಚಿಕೆ ಆಗ್ಬೇಕು. ವಿ ಆರ್ ಪ್ರೆಸೆಂಟ್ ಡಿಸೆಂಟ್ರಲೈಸೇಷನ್ ಗವರ್ಮೆಂಟ್. ನಮ್ಮ ಒಂದು ಭಾರತ ಸರ್ಕಾರ ಇರ್ತಕ್ಕಂಥದ್ದು ಯಾವ್ದ್ರಿ? ಡಿಸೆಂಟ್ರಲೈಸೇಷನ್ ಸರ್ಕಾರ, ವಿಕೇಂದ್ರೀಕರಣದ ಅಧಿಕಾರ. ಯಾವುದೇ ರೀತಿಯಲ್ಲಿ ಪ್ರಧಾನಮಂತ್ರಿ, ಮುಖ್ಯಮಂತ್ರಿ ಇವರೇ ಸ್ವಂತ ಆಡಳಿತ ಮಾಡ್ತಾ ಇಲ್ಲ. ಎಲ್ಲರ ಒಂದು ಏನು ಕೋರಿಕೆಯ ಮೇರೆಗೆ ಅಥವಾ ಎಲ್ಲರ ಅನುಮತಿಯ ಮೇರೆಗೆ ಅವರು ಅಧಿಕಾರ ಮಾಡ್ತಾರೆ, ನಾಯಕತ್ವವನ್ನು ವಹಿಸ್ಕೋತಾರೆ. ಬಿಟ್ರೆ ಯಾವುದೇ ರೀತಿಯ ಸುಪ್ರೀಮಸಿಯನ್ನ ಹೊಂದಿಲ್ಲ. ಸ್ವಂತ ನಿರ್ಧಾರವನ್ನ ಅವರೊಬ್ಬರೇ ತೆಗೆದುಕೊಳ್ಳಕ್ ಆಗೋದಿಲ್ಲ. ವಿಧಾನಸಭೆ ಒಂದು ಅನುಮತಿ ಬೇಕಾಗುತ್ತೆ ರಾಜ್ಯದಲ್ಲಿ, ಕೇಂದ್ರದಲ್ಲಿ ಲೋಕಸಭೆ ಮತ್ತು ರಾಜ್ಯಸಭೆ ಅನುಮತಿ ಬೇಕಾಗುತ್ತೆ. ಈ ರೀತಿಯ ವಿಚಾರಗಳು ನಮ್ಮಲ್ಲಿ ಇದಾವೆ. ಅದೇ ರೀತಿ ನೋಡಿ, ಗ್ರಾಮ ಪಂಚಾಯತ್ಗಳನ್ನು ಚೇತನಗೊಳಿಸಬೇಕು ಮತ್ತು ಇವುಗಳಿಗೆ ಆದಾಯ ಮೂಲಗಳನ್ನು ಒದಗಿಸಬೇಕೆಂದು 1909ರಲ್ಲಿ ಶಿಫಾರಸು ಮಾಡ್ತಾರೆ. 1909 ಅಂದ್ರೆ ಟೋಟಲ್ ಆಗಿ ಗ್ರಾಮ ಪಂಚಾಯತ್ಗಳ ಆದಾಯ ಮೂಲವನ್ನು ಏನ್ ಮಾಡ್ಬೇಕು, ಅವರಿಗೆ ಒದಗಿಸಬೇಕು, ಗ್ರಾಮ ಪಂಚಾಯತ್ಗೆ ಅನುದಾನ ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ಕಮಿಷನ್ ಹೇಳ್ತಾರೆ. ಒಂದು ಈ ಡಿಸೆಂಟ್ರಲೈಸೇಷನ್ ಅಂದ್ರೆ ರಾಯಲ್ ಕಮಿಷನ್ ಉದ್ದೇಶ ಏನ್ರಿ? ಒನ್ ಪರ್ಪಸ್ ಈಸ್ ಎಕನಾಮಿಕಲಿ, ಫಿನಾನ್ಸಿಯಲಿ ಫಿಟ್ ಮಾಡ್ಬೇಕು ಅವ್ರನ್ನ. ಇನ್ನೊಂದು ಅಡ್ಮಿನಿಸ್ಟ್ರೇಷನ್ಗೆ ಸಂಬಂಧಪಟ್ಟ ಆಡಳಿತಕ್ಕೆ ಸಂಬಂಧಪಟ್ಟಂಗೆ ಅವ್ರಿಗೆ ಅಧಿಕಾರವನ್ನ ಯಾವ ರೀತಿ ಮಾಡಬೇಕು, ಯಾವ ರೀತಿ ಸ್ಟ್ರಾಂಗ್ ಮಾಡಬೇಕು ಅನ್ನೋದನ್ನ ಇಲ್ಲಿ ಹೇಳಿಕೊಡ್ಬೇಕು. ಈಸ್ ದಟ್ ಹೆನ್ರಿ ವಿಲಿಯಂ ಪ್ರೈಮ್ ರೋಸ್. ಹೆನ್ರಿ ವಿಲಿಯಂ ಪ್ರೈಮ್ ರೋಸ್ ಇವರೇ ಆ ಒಂದು ಟೀಮ್ನ ಅಧ್ಯಕ್ಷರು. ನೋಡಿ, ಗಾಂಧೀಜಿ ನಮ್ಮ ಒಂದು ಪಂಚಾಯತ್ ಬಗ್ಗೆ ಏನ್ ಹೇಳ್ತಾರೆ. ಇಷ್ಟೊತ್ತು ನಾವು ಬ್ರಿಟಿಷರ ಬಗ್ಗೆ ನೋಡಿದ್ವಿ, ಅವರ ಒಂದು ಉದ್ದೇಶ ಇತ್ತು, ಅವರು ನಡೆದು ಬಂದ ಹಾದಿ ಬಗ್ಗೆ ನೋಡ್ತಾ ಇದ್ವಿ. ಆದ್ರೆ ಇಲ್ಲಿ ಗಾಂಧೀಜಿ ಕೂಡ ಯಾವ ರೀತಿಯ ಒಂದು ಪಾತ್ರವನ್ನ ವಹಿಸ್ತಾರೆ ನಮ್ಮ ಒಂದು ಪಂಚಾಯತ್ಗೆ ಸಂಬಂಧಪಟ್ಟಂಗೆ ಅಂತ ನೋಡ್ತಾ ಹೋಗೋಣ. ಇವರ ಆದರ್ಶಗಳು ಮತ್ತೆ ಇವರ ಮೂಲ ಪರಿಕಲ್ಪನೆಗಳು, ಇವರ ಆಲೋಚನೆಗಳು ಎಲ್ಲವೂ ಕೂಡ ನಮ್ಮನ್ನು ಇವತ್ತು ಬಹಳ ಅಭಿವೃದ್ಧಿಯ ಮಟ್ಟಕ್ಕೆ ಕೊಂಡೊಯ್ತಾ ಇದೆ. ಹೌದ್ರಿ, ನಾವು ಗಾಂಧೀಜಿ ಅವ್ರನ್ನ ಕೆಲವು ಪಂಗಡಗಳು ವಿರೋಧ ಮಾಡ್ತಾರೆ, ಇನ್ನು ಕೆಲವರು ಇವ್ರನ್ನ ದೇವರಂತ ಪೂಜೆ ಮಾಡ್ತಾರೆ. ಇರ್ಲಿ, ಒಬ್ಬ ವ್ಯಕ್ತಿ ಇದ್ದಾನೆ ಅಂತಂದ್ಮೇಲೆ ಇಲ್ಲಿ ಅವ್ರನ್ನ ವಿರೋಧಿಸೋರು ಇರ್ತಾರೆ, ಅವ್ರನ್ನ ಪೂಜಿಸೋರು ಇರ್ತಾರೆ. ಎರಡು ತರದ ವ್ಯಕ್ತಿ ಎಲ್ಲೇ ಹೋಗಿ ಜಗತ್ತಿನಲ್ಲಿ ದೇವರನ್ನು ಕೂಡ ವಿರೋಧ ಮಾಡೋರು ಇದ್ದಾರೆ, ದೇವರನ್ನು ಕೂಡ ಪೂಜೆ ಮಾಡೋರು ಇದ್ದಾರೆ ಅಲ್ವಾ. ಲೈಫ್ ಈಸ್ ಏನಪ್ಪಾ ಅಂತಂದ್ರೆ, ಬಹಳಷ್ಟು ಜನ ಇಲ್ಲಿ ನಾವು ಏನೇ ಮಾಡಿ, ನೀನ್ ಎಷ್ಟೇ ಒಳ್ಳೇದು ಮಾಡು ಕೆಟ್ಟದ್ದು ಮಾಡು, ಇಲ್ಲಿ ನಮ್ಮನ್ನ ಹೊಗಳೋರು ಇರ್ತಾರೆ, ತೆಗಳೋರು ಇರ್ತಾರೆ. ಅಂತದ್ರಲ್ಲಿ ಗಾಂಧೀಜಿ ಅವರು ನಮ್ಮ ದೇಶಕ್ಕೆ ಕೊಟ್ಟಂತ ಕೊಡುಗೆ, ಎಸ್ಪೆಷಲಿ ಪಂಚಾಯತ್ ರಾಜ್ಗೆ ತಮ್ಮ ಒಂದು ವಿಚಾರಗಳನ್ನ ಹೇಳ್ಕೊಟ್ರು, ಯಾವ ರೀತಿ ಆಲೋಚನೆಗಳನ್ನ ಹೊಂದಿದ್ರು ಅವರು ಅನ್ನೋದನ್ನ ನೋಡ್ತಾ ಹೋಗೋಣ. ಮೈ ಐಡಿಯಾಲಜಿ ಆಫ್ ವಿಲೇಜ್ ಸ್ವರಾಜ್ ಇಸ್ ನಾಟ್ ಇಟ್ ಇಸ್ ಅ ಕಂಪ್ಲೀಟ್ ರಿಪಬ್ಲಿಕ್, independent of its neighbors for its own vital wants, yet interdependent for many others, in which dependency is a necessity. ಇವ್ರು ಏನ್ ಹೇಳ್ತಾರೆ ಅಂತಂದ್ರೆ, ಇವರು ಮೊದಲದಾಗಿ ಗ್ರಾಮ ಸ್ವರಾಜ್ಯದ ಕಲ್ಪನೆ ಹೇಳ್ತಾರೆ, ಸ್ವರಾಜ್ಯ ಕಲ್ಪನೆಯನ್ನ ಹೇಳ್ತಾರೆ, ಸ್ವರಾಜ್ಯ ಬಗ್ಗೆ ಇರ್ತಕ್ಕಂಥ ಕಲ್ಪನೆಯನ್ನ ಹೇಳ್ತಾರೆ. ನನ್ನ ಕಲ್ಪನೆ ಏನಂದ್ರೆ, ಗ್ರಾಮಗಳಿಗೆ ಸ್ವರಾಜ್ಯವನ್ನ ನೀಡುವುದು ಅಂತಾರೆ ಅವರು. ಸ್ವರಾಜ್ಯ ಅಂದ್ರೆ ಏನ್ ಸರ್? ಸ್ವರಾಜ್ಯ ಮತ್ತು ಸ್ವತಂತ್ರಕ್ಕಿರ್ತಕ್ಕಂಥ ವ್ಯತ್ಯಾಸಗಳೇನ್ ಸರ್? ಇಲ್ಲ ಸರ್, ಸೇಮ್ ಸೇಮ್ ಅಂತ ನೀವು ಹೇಳ್ಬೋದು. ಕೆಲವರಿಗೆ ಸ್ವರಾಜ್ಯ ಮತ್ತು ಸ್ವತಂತ್ರದ ವ್ಯತ್ಯಾಸ ಇಲ್ಲ, ಸೇಮ್ ಅಂತ ಹೇಳ್ತಾರೆ. ನೋ, ದೇರ್ ಇಸ್ ಅ ಡಿಫರೆನ್ಸ್ ಬಿಟ್ವೀನ್ ಸ್ವರಾಜ್ಯ ಅಂಡ್ ಸ್ವತಂತ್ರ. ಓಕೆನಾ? ಸ್ವರಾಜ್ಯ ಮತ್ತು ಸ್ವತಂತ್ರಗಳ ನಡುವೆ ವ್ಯತ್ಯಾಸ ಇದಾವೆ. ಸ್ವರಾಜ್ಯ ಅಂದ್ರೆ ಇಟ್ಸ್ ಅಲ್ಟಿಮೇಟ್ ಫ್ರೀಡಮ್. ಸ್ವತಂತ್ರ ಎಂದರೆ ನೋಡಿ, ಇಲ್ಲಿ ಸ್ವತಂತ್ರ ಮತ್ತು ಸ್ವರಾಜ್ಯಕ್ಕೆ ಇರುವ ವ್ಯತ್ಯಾಸಗಳನ್ನ ನಾವು ಹೇಳೋದಾದ್ರೆ, ಇಲ್ಲಿ ಮಂದಗಾಮಿ ತೀವ್ರಗಾಮಿ ಅಂತ ನೋಡ್ತೀವಿ. ಎಕ್ಸ್ಟ್ರೀಮಿಸ್ಟ್ ಅಂಡ್ ಮಾಡರೇಟ್ಸ್ ನಮ್ಮ ಒಂದು ಇತಿಹಾಸದಲ್ಲಿ
ಮಂದಗಾಮಿಗಳು, ತೀವ್ರಗಾಮಿಗಳು. ಮಂದಗಾಮಿಗಳಿಗೆ ಸ್ವತಂತ್ರ ಬೇಕಾಗಿತ್ತು. ಮಂದಗಾಮಿಗಳಿಗೆ ಸ್ವತಂತ್ರ ಬೇಕಾಗಿತ್ತು. ಆದ್ರೆ ತೀವ್ರಗಾಮಿಗಳಿಗೆ ಏನ್ ಬೇಕಾಗಿತ್ತು? ಈ ತೀವ್ರಗಾಮಿಗಳಿಗೆ ಸ್ವರಾಜ್ಯ ಬೇಕಾಗಿತ್ತು. ಎಕ್ಸ್ಟ್ರೀಮಿಸ್ಟ್ ಅಂತ ಕರಿತೀವಿ ತೀವ್ರಗಾಮಿಗಳು. ತೀವ್ರಗಾಮಿ ಏನಿದು? ಏನಿದ್ರ ಅರ್ಥ? ಓಕೆನಾ? ಇಬ್ಬರಿಗೂ ಕೂಡ ಸ್ವತಂತ್ರದ ಅವಶ್ಯಕತೆ ಇತ್ತು. ಇಬ್ಬರೂ ಕೂಡ ಬ್ರಿಟಿಷರನ್ನ ವಿರೋಧ ಮಾಡ್ತಾ ಇದ್ರು. ಆದ್ರೆ ಒಂದು ವ್ಯತ್ಯಾಸ ಏನಪ್ಪಾ ಅಂತಂದ್ರೆ, ಮಂದಗಾಮಿಗಳಿಗೆ ಬ್ರಿಟಿಷರನ್ನ ಹೊರದೋಡುವ ಒಂದು ಶಕ್ತಿ ಇದ್ದರೂ ಕೂಡ ಏನೋ ಅವ್ರು ಹೋಗೋದಿಲ್ಲ ಬಿಡಪ್ಪ, ಈ ತರ. ಅಟ್ಲೀಸ್ಟ್ ಅವ್ರು ಇದ್ದಾರೆ, ಹೆಂಗೂ ಇದ್ದಾರೆ. ಅವರಂತೂ ಸ್ವತಂತ್ರ ನಮ್ಗೆ ಕೊಡ್ತಾ ಇಲ್ಲ, ಬಹಳ ಇಲ್ಲಿ ಪ್ರಾಣ ತ್ಯಾಗಗಳು ಆಗ್ತಾ ಇದಾವೆ. ಹಾಗಾಗಿ ಏನ್ ಮಾಡೋಣ, ನಮ್ಗೆ ಅಧಿಕಾರ ಇಸ್ಕೊಳ್ಳೋಣ, ಸ್ವಲ್ಪ ನಮ್ಗೆ ಅಧಿಕಾರ ಇಸ್ಕೊಳ್ಳೋಣ. ಅವ್ರು ಬೇಕಾದ್ರೆ ಸ್ವಲ್ಪ ಆಡಳಿತ ಮಾಡ್ಕೊಳ್ಳಿ ನಮ್ಮ ದೇಶವನ್ನ. ಬಿಟ್ಟು ಹೋಗೋ ಕಾಲಕ್ಕೆ ಬಿಟ್ಟು ಹೋಗ್ತಾರೆ, ನಾವು ಕೂಡ ಬಿಟ್ಟು ಓಡಿಸೋಣ ಅವ್ರನ್ನ. ಇರೋ ಟೈಮಲ್ಲಾದ್ರೂ ಅವರಿಂದ ನಾವು ಸ್ವತಂತ್ರತೆಯನ್ನು ಪಡೆದುಕೊಂಡು ಅಧಿಕಾರದಲ್ಲಿ ನಮಗೂ ಕೂಡ ಕೆಲವು ಅವಕಾಶಗಳನ್ನ ಇಸ್ಕೊಳ್ಳೋಣ ಅನ್ನೋದು ಮಂದಗಾಮಿಗಳ ವಾದ. ಅಷ್ಟು ಮಾತ್ರ ಸ್ವತಂತ್ರ ಕೊಡಿ, ನಮ್ಮ ಮೇಲೆ ದೌರ್ಜನ್ಯ ಮಾಡಬೇಡಿ, ನೀವು ನಮ್ಮ ಮೇಲೆ ದೌರ್ಜನ್ಯ ಮಾಡಬೇಡಿ, ನಮಗೂ ಸ್ವತಂತ್ರ ಕೊಡಿ, ನೀವು ಆಡಳಿತ ಮಾಡಿ, ನಾವು ಆಡಳಿತ ಮಾಡ್ತೀವಿ, ನಮಗೂ ಕೂಡ ಇದರಲ್ಲಿ ಪಾಲು ಕೊಡಿ ಅಂತ ಮಂದಗಾಮಿಗಳ ಒಂದು ಉದ್ದೇಶ ಇರುತ್ತೆ. ಆದ್ರೆ ತೀವ್ರಗಾಮಿಗಳು ಏನ್ ಹೇಳ್ತಾರೆ? ದೇಶವನ್ನ ಬಿಟ್ಟೋಗಿ ಸ್ವರಾಜ್ಯನನ್ನ ಜನ್ಮಸಿದ್ಧ ಹಕ್ಕು ಅಂತ ಹೇಳ್ತಾರೆ. ಬಾಲಗಂಗಾಧರ್ ತಿಲಕ್ ಅವರು ಅಲ್ವಾ? ತಿಲಕ್ ಅವರು ಈಸ್ ಎಕ್ಸ್ಟ್ರೀಮಿಸ್ಟ್, ತೀವ್ರಗಾಮಿ ಅವರು. ಬಾಲಗಂಗಾಧರ್, ಲಾಲ್ ಬಾಲ್ ಪಾಲ್, ಇವರು ಮೂವರು. ಇನ್ನು ಕೆಲವರು ಇರ್ತಾರೆ ಬಿಡಿ, ಇನ್ನು ಬಹಳಷ್ಟು ಜನ ಇದ್ದಾರೆ ತೀವ್ರಗಾಮಿಗಳು. ಇವರು ಮೂರು ಪ್ರಮುಖರು ಅಂತ ಹೇಳ್ಬೋದು, ರೈಟ್? ಹೇಳಿ, ಸ್ವರಾಜ್ಯ ನನ್ನ ಜನ್ಮಸಿದ್ಧ ಹಕ್ಕು ಅಂತ ಬಾಲಗಂಗಾಧರ್ ತಿಲಕ್ ಹೇಳ್ತಾರೆ. ನೀವು ನಮ್ಮಲ್ಲಿ ಯಾವ ರೀತಿ ಒಂದು ಚೂರು ಕೂಡ, ಒಂದು ಹಂಗೆಯಷ್ಟು ಜಾಗ ಕೂಡ ನೀವು ಕಬಳಿಸುವಾಗಿಲ್ಲ. ಎಲ್ಲವನ್ನು ಬಿಟ್ಟು ಹೋಗಿ ನಮ್ಮ ದೇಶ ನಮಗೆ ವಾಪಸ್ಸು ಕೊಡಿ. ನೀವು ನಿಮ್ಮ ದೇಶಕ್ಕೆ ವಾಪಸ್ ಹೋಗ್ಬಿಡಿ, ನಮ್ಮ ದೇಶದಲ್ಲಿ ನಿಮಗೆ ಇರಕ್ಕೆ ಅವಕಾಶನೇ ಇಲ್ಲ. ಕಂಪ್ಲೀಟ್ ಸ್ವರಾಜ್ಯ ಬೇಕು ನಮಗೆ, ಸ್ವತಂತ್ರ ಅಲ್ಲ ಅಂತ ಹೇಳ್ತಾರೆ. ಯಾರು? ತೀವ್ರಗಾಮಿಗಳು, ಬಾಲಗಂಗಾಧರ್ ತಿಲಕ್ ಅವರು. ದಿಸ್ ಇಸ್ ಎ ಕಾನ್ಸೆಪ್ಟ್ ಅಬೌಟ್ ಸ್ವರಾಜ್. ಇದನ್ನೇ ಗಾಂಧೀಜಿಯವರು ಹೇಳ್ತಾರೆ. ಯಾವ ವಿಚಾರಕ್ಕೆ ಸಂಬಂಧಪಟ್ಟಂಗೆ? ಗ್ರಾಮ ಪಂಚಾಯತ್ಗೆ ಸಂಬಂಧಪಟ್ಟಂಗೆ ಸ್ವರಾಜ್ಯ ಕೊಡಿ ಗ್ರಾಮಗಳಿಗೆ. ನೀವು ಆಡಳಿತದಲ್ಲಿ ಮೂಗು ದೂರಿಸಬೇಡಿ ಸರ್ಕಾರಗಳಿಗೆ ಹೇಳ್ತಾರೆ. ಯಾವಾಗ? ಆಫ್ಟರ್ ದ ಇಂಡಿಪೆಂಡೆನ್ಸ್, ಸ್ವತಂತ್ರದ ನಂತರ ನಮ್ಮ ಸರ್ಕಾರಗಳಿಗೆ ಹೇಳ್ತಕ್ಕಂಥ ಮಾತಿದು. ನಮ್ಮ ಸರ್ಕಾರಗಳಿಗೆ ಏನ್ ಹೇಳ್ತಾರೆ ಗಾಂಧೀಜಿಯವರು? ನೋಡ್ರಿ, ನೀವು ಕೇಂದ್ರ ಸರ್ಕಾರ ಆಗಿರ್ಬೋದು, ರಾಜ್ಯ ಸರ್ಕಾರ ಆಗಿರ್ಬೋದು, ಸ್ಥಳೀಯ ಸರ್ಕಾರಗಳಾಗಿರ್ಬೋದು, ಇಲ್ಲಿ ಪಂಚಾಯಿತಿಗಳ ಮೇಲೆ ಯಾವುದೇ ರೀತಿ ದೌರ್ಜನ್ಯ ಏರಬೇಡಿ. ಆದ್ರೆ ಅಲ್ಲಿಂದ ಬರ್ತಕ್ಕಂಥ ಆದಾಯದ ಮೇಲೆ ನೀವು ಯಾವುದೇ ರೀತಿ ಡಿಪೆಂಡ್ ಆಗಬೇಡಿ. ಗ್ರಾಮಗಳು ಉದ್ಧಾರ ಆಗ್ಬೇಕಿಲ್ಲಿ. ಅವರಿಗೆ ಬರ್ತಕ್ಕಂಥ ಅಲ್ಪ ಸ್ವಲ್ಪ ಆದಾಯವನ್ನು ಕೂಡ ನೀವು ಕಸಿದುಕೊಳ್ಳಬೇಡಿ ದಯವಿಟ್ಟು. ಸಾಧ್ಯವಾದರೆ ನೀವು ನಿಮ್ಮ ಕೇಂದ್ರ ಮತ್ತು ರಾಜ್ಯ ಬಜೆಟ್ ನಲ್ಲಿ ಅವರಿಗೆ ಅನುದಾನ ಕೊಡಿ. ಅವರಿಗೆ ಆಡಳಿತ ಮಾಡಕ್ಕೆ ಬಿಡ್ರಿ ಕಂಪ್ಲೀಟ್ ಆಗಿ. ಇನ್ಫ್ಲುಯೆನ್ಸ್ ಬೇಡ ಇಲ್ಲಿ. ನಾವು ನೋಡ್ತೀವಿ ಇವಾಗ ಒಂದು ಗ್ರಾಮ ಪಂಚಾಯತ್ ಇದೆ ಅಂದ್ರೆ ಯಾವ್ದೋ MLA MP ಅಲ್ಲಿ ಸ್ವಲ್ಪ ಇನ್ಫ್ಲುಯೆನ್ಸ್ ಮಾಡ್ತಾ ಇರ್ತಾರೆ. ನಮ್ಮವರಪ್ಪ ನಮ್ಮ ಪಕ್ಷದವ್ರಿಗೆ ಇದ್ದಿದಾರ, ಈ ರೀತಿ ಅಲ್ವಾ? ಇನ್ಫ್ಲುಯೆನ್ಸ್ ಬೇಡ ಇಲ್ಲಿ ಅಂತ ಹೇಳ್ತಾರ. ಗ್ರಾಮ ಪಂಚಾಯತಿಗಳಿಗೆ ಇನ್ಫ್ಲುಯೆನ್ಸ್ ಬೇಡ, ಸ್ವರಾಜ್ಯ ಕೊಟ್ಟು ಬಿಡಿ ಅವರಿಗೆ ಸಂಪೂರ್ಣವಾದಂತ ಅಧಿಕಾರ, ಸಂಪೂರ್ಣ ಗಣರಾಜ್ಯವಾಗಿದೆ ಅಂತ ಹೇಳ್ತಾರೆ ನೋಡಿ. ಅದರ ಸ್ವಂತ ಪ್ರಮುಖ ಅಗತ್ಯತೆಗಳಿಗಾಗಿ ಅಲ್ಲಿ ನೆರವರಿಯಿಂದ ಸ್ವತಂತ್ರವಾಗಿದೆ. ಅದು ಒಂದು ಗ್ರಾಮ ಅಂದ್ರೆ ನೋಡಿ, ನಮ್ಮ ದೇಶದಲ್ಲಿ ಗ್ರಾಮಗಳು ಎಷ್ಟು ಸಂಪನ್ಮೂಲ ಭರಿತ ಸ್ಥಳಗಳಾಗಿದ್ದಾವೆ ಅಂತಂದ್ರೆ, ಇಡೀ ಒಂದು ಉತ್ಪಾದನೆ ಆಗೋದು ಗ್ರಾಮಗಳಲ್ಲೇ. ದೇಶಕ್ಕೆ ಏನ್ ಬೇಕು ತಿನ್ನೋದಕ್ಕೆ ಎಲ್ಲವೂ ಉತ್ಪಾದನೆ ಆಗೋದು ಗ್ರಾಮಗಳಲ್ಲೇ. 95% ಆಫ್ ದಿ ಪ್ರೊಡಕ್ಷನ್ ಇನ್ ದಿ ವಿಲೇಜಸ್ ಓನ್ಲಿ, ರೈಟ್? 95% ಶೇಕಡ ಉತ್ಪಾದನೆ ಆಗೋದು ಗ್ರಾಮಗಳಲ್ಲಿ. ಇನ್ನು ಉಳಿದಂತವು ಅಲ್ಲಲ್ಲಿ ಮಾಡ್ಬೋದು ಬಿಡಿ, ಸಿಟಿಗಳಲ್ಲೂ ಕೂಡ ಇಲ್ಲ ಅಂದ್ರೆ. ಬಟ್ 95ಕ್ಕೂ ಅಧಿಕ ಶೇಕಡ ಇವರು ಗ್ರಾಮ ಪಂಚಾಯತಿ ಅಥವಾ ಗ್ರಾಮಗಳಲ್ಲೇ ಉತ್ಪಾದನೆ ಆಗುತ್ತೆ. ಹಾಗಾಗಿ ಗ್ರಾಮಗಳು ಯಾರ ಮೇಲೆ ಕೂಡ ಡಿಪೆಂಡ್ ಆಗಿಲ್ಲ, ಅವು ಸ್ವತಂತ್ರವಾಗಿದ್ದಾವೆ. ಓಕೆನಾ? ಅವರಿಗೆ ತಮ್ಮನ್ನು ತಾವು ಗಟ್ಟಿ ಮಾಡಿಕೊಳ್ಳುವ ಶಕ್ತಿ ಗ್ರಾಮಗಳಿಗೆ ಇದರಿ, ನೀವು ಅಲ್ಲಿ ಮೂಗು ದೂರಿಸಬೇಡಿ. ಇದನ್ನೇ ಗಾಂಧೀಜಿಯವರು ಹೇಳ್ತಾರೆ. ಸ್ವರಾಜ್ಯ ಬೇಕು ಅವರಿಗೆ, ಸ್ವರಾಜ್ಯ ಕೊಟ್ಟು ಬಿಡಿ. ನೋಡಿ, ಇನ್ನು ಅನೇಕ ಇತರರಿಗೆ ಅವಲಂಬನೆ ಅವಶ್ಯಕವಾಗಿದೆ. ಬೇರೆಯವರಿಗೆ ನಿಮ್ಮ ಅವಲಂಬನೆ ಅವಶ್ಯಕತೆ ಇದ್ರೆ ಕೊಟ್ಬಿಡಿ. ಗ್ರಾಮಗಳ ಅವಶ್ಯಕತೆ ಇಲ್ಲ ನಿಮ್ಗೆ, ಬೇಡ. ಗ್ರಾಮಗಳ ಮೇಲೆ ಒತ್ತಡ ಹೇರಬೇಡಿ ನೀವು. ಭಾರತದಲ್ಲಿ ಮೊದಲ ಬಾರಿಗೆ ಗ್ರಾಮ ಸ್ವರಾಜ್ಯದ ಪರಿಕಲ್ಪನೆ ನೀಡಿದಂತವರು ದಟ್ ಈಸ್ ಗಾಂಧೀಜಿ, ಮಹಾತ್ಮ ಗಾಂಧೀಜಿ. Gandhi's intention was to empower the villages and create a self-reliance at the local level. ಬಹಳ ಪ್ರಮುಖವಾದಂತ ವಿಚಾರ ಇದು. ಇವರೇನ್ ಹೇಳ್ತಾರೆ? ಗ್ರಾಮಗಳಿಗೆ ಅಧಿಕಾರವನ್ನು ನೀಡಿ ಸ್ಥಳೀಯ ಮಟ್ಟದಲ್ಲಿ ಏನ್ ಮಾಡ್ಬೇಕು? ಸೆಲ್ಫ್ ರಿಲಿಯನ್ಸ್, ಸ್ವಾವಲಂಬನೆ ಆಗಬೇಕು. ಅವರು ಸ್ವಾವಲಂಬನೆ ಆಗ್ಬೇಕು. ಆ ರೀತಿಯ ಒಂದು ಉದ್ದೇಶವನ್ನ ಇಟ್ಟುಕೊಂಡು ಆಡಳಿತ ಮಾಡ್ರಿ ನೀವು, ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು.
ಗ್ರಾಮಗಳಿಗೆ ಅಧಿಕಾರವನ್ನು ಸಂಪೂರ್ಣವಾಗಿ ನೀಡಿ ಸ್ಥಳೀಯ ಮಟ್ಟದಲ್ಲಿ ಅವರು ಸ್ವಾವಲಂಬನೆ ಹಾಕ್ತಾರೆ. ನೀವು ಬಿಡಿ, ಅವರು ತಾವಾಗೆ ಹಾಕ್ತಾರೆ. ಅವರಲ್ಲಿ ಅಷ್ಟು ಶಕ್ತಿ ಇದೆ. ಗ್ರಾಮದಲ್ಲಿ ರೈತರು ಇರ್ತಾರೆ, ಕಷ್ಟಪಟ್ಟು ದುಡಿಯುವ ಕೂಲಿ ಕಾರ್ಮಿಕರು ಇರ್ತಾರೆ, ಎಲ್ಲರೂ ಇರ್ತಾರೆ. ಎಲ್ಲರೂ ಸೇರಿ ಗ್ರಾಮವನ್ನು ಕಟ್ಟುತ್ತಾರೆ, ಬಲಿಷ್ಠವಾಗಿ ಕಟ್ತಾರೆ. ಒಂದು ಸಲ ಬಿಟ್ಟು ನೋಡಿ ಅವರಿಗೆ. ಇವತ್ತಿಗೂ ಕೂಡ ಇದು ಪ್ರಸ್ತುತ ರೀ. ಇವತ್ತಿಗೂ ಕೂಡ ರಾಜಕೀಯ ಇನ್ಫ್ಲುಯೆನ್ಸ್ ಗ್ರಾಮ ಪಂಚಾಯತಿಗಳ ಮೇಲೆ ನಡೆಯುತ್ತೆ. ಅದೇನಾದ್ರೂ ಇಲ್ಲವಾದಲ್ಲಿ, ಗ್ರಾಮ ಪಂಚಾಯತಿಗಳಿಗೆ ಸಂಪೂರ್ಣ ಅಧಿಕಾರ ಕೊಟ್ಟಿದ್ದೇ ನಿಜ ಆದಲ್ಲಿ, ಇವತ್ತಿನ ಗ್ರಾಮ ಪಂಚಾಯತಿಗಳು ತಮ್ಮನ್ನು ತಾವು ಗಟ್ಟಿ ಮಾಡಿಕೊಳ್ಳಲು ಯಾವುದೇ ರೀತಿ ಕಡಿಮೆ ಇಲ್ಲ. According to Mahatma Gandhi, utilization of the local resources is a quite fundamental to the development of the panchayat raj system. ಮಹಾತ್ಮ ಗಾಂಧೀಜಿಯವರು ಏನ್ ಹೇಳ್ತಾರೆ ಅಂತಂದ್ರೆ, ಪಂಚಾಯತ್ ಬಗ್ಗೆ, ಈ ಪಂಚಾಯತ್ ರಾಜ್ ವ್ಯವಸ್ಥೆ ಅಭಿವೃದ್ಧಿಗೆ ಸ್ಥಳೀಯ ಸಂಪನ್ಮೂಲಗಳ ಬಳಕೆ ಸಾಕಷ್ಟು ಮೂಲಭೂತವಾಗಿದೆ. ನಾನು ಆಲ್ರೆಡಿ ಹೇಳಿದೆ, ಇಲ್ಲಿ ಗ್ರಾಮ ಪಂಚಾಯತಿಯಲ್ಲಿ ಲ್ಯಾಂಡ್ ಇರುತ್ತೆ, ಅಗ್ರಿಕಲ್ಚರ್ ಇರುತ್ತೆ, ರೈಟ್. ಅವ್ರಿಗೆ ಸಂಪನ್ಮೂಲ ಇದೆ, ಸಂಪನ್ಮೂಲ ಬಳಕೆ ಸಾಕಷ್ಟು ಮೂಲಭೂತವಾಗಿನೇ ಇದೆ ಅವರಿಗೆ. ನೀವೇನು ಕೊಡುವ ಅವಶ್ಯಕತೆ ಇಲ್ಲ, ಅವರಿಂದ ಕಿತ್ಕೊಳ್ಳದಿದ್ರೆ ಸಾಕು, ರೈಟ್. ಇವತ್ತು ಕೂಡ ಈ ಒಂದು ವಿಚಾರ ಪ್ರಸ್ತುತವಾದಂಥದ್ದೇ. ನಾವು ಒಂದ್ಸಲ ವಿಚಾರ ಮಾಡ್ಬೇಕು, ನಮ್ಮ ಗ್ರಾಮಗಳಲ್ಲಿ ಏನ್ ಕಡಿಮೆ ಇದೆ ರೀ, ನಮ್ಮ ಗ್ರಾಮಗಳಿಗೆ ಏನ್ ಕಡಿಮೆ ಇದೆ? ಎಲ್ಲವೂ ಹೆಚ್ಚಿದೆ. ಯಾಕೆ ಗ್ರಾಮಗಳು ಇವತ್ತಿಗೆ ಕೆಲವು ಬಡತನದಲ್ಲಿ ಇದಾವೆ, ಹಿಂದುಳಿದಿದಾವೆ ಅಂತಂದ್ರೆ, ಗ್ರಾಮಗಳಲ್ಲಿ ಬಡತನ ಇಲ್ಲ ರೀ. ಆ ಬಡತನವನ್ನಾಗಿ ಮಾಡಿದ್ದು ನಮ್ಮ ಒಂದು ವ್ಯವಸ್ಥೆ, ನಮ್ಮ ಸರ್ಕಾರಗಳು. ಅವರು ನಮ್ಮಲ್ಲಿರ್ತಕ್ಕಂತ ಇದ್ದದ್ದನ್ನು ಕಿತ್ಕೊಳ್ಳದೆ ಇದ್ದಿದ್ರೆ ಗ್ರಾಮ ಪಂಚಾಯತ್ಗಳು ಯಾವುದೇ ರೀತಿ ಕಡಿಮೆ ಆಗ್ತಿರ್ಲಿಲ್ಲ. ಇರ್ಲಿ, ನೀವು ಅನುದಾನ ಕೊಡ್ರಿ ಬೇಕಾದ್ರೆ, ಆದ್ರೆ ದಯವಿಟ್ಟು ಅಲ್ಲಿರ್ತಕ್ಕಂಥ ಸಂಪನ್ಮೂಲಗಳ ಮೇಲೆ ನೀವು ಅಧಿಕಾರವನ್ನ ಚಲಾಯಿಸಬೇಡಿ ಅಂತ ಸರ್ಕಾರಗಳಿಗೆ ಮನವಿ ಮಾಡ್ತಾರೆ ಗಾಂಧೀಜಿಯವರು. ಗ್ರಾಮ ಸಭೆಗಳನ್ನು ಹೊಂದಿರುವ ಪಂಚಾಯತ್ಗಳು ಕೃಷಿ ಮತ್ತು ಕೈಗಾರಿಕಾ ವಲಯಗಳಲ್ಲಿ ಅಭಿವೃದ್ಧಿಗೆ ಸ್ಥಳೀಯವಾಗಿ ಲಭ್ಯವಿರುವ ಸಂಪನ್ಮೂಲಗಳನ್ನು ಗುರುತಿಸಲು ಸಂಘಟಿತವಾಗಿರಬೇಕು. ಇದು ಬಹಳ ಪ್ರಮುಖ. ನೋಡಿ, ನಮ್ಮಲ್ಲೇನು ಕಡಿಮೆ ಇದೆ ರೀ ಗ್ರಾಮಗಳಲ್ಲಿ? ಅಗ್ರಿಕಲ್ಚರ್ ಇದೆ, ಇಂಡಸ್ಟ್ರಿಯಲ್ ಏರಿಯಾ ಇದೆ, ನಮ್ಮಲ್ಲೇ ಫ್ಯಾಕ್ಟರಿಗಳಿದಾವೆ ಸಾಕಷ್ಟು ಹಳ್ಳಿಗಳಲ್ಲಿ. ಯಾಕಿಲ್ಲ ಅಲ್ವಾ? ಗ್ರಾಮ ಸಭೆ ಅಂದ್ರೆ ಏನ್ರಿ? ಗ್ರಾಮ ಸಭೆಗಳನ್ನ ಹೊಂದಿರುವ ಪಂಚಾಯತ್ಗಳು ಅಂದ್ರೆ ಏನು? ಗ್ರಾಮ ಸಭೆ ಅಂದ್ರೆ ವಾರ್ಡ್, ಲೈಕ್ ವಾರ್ಡ್ ಅಂತ ನಾನು ಹೇಳಿದೆ. ಗ್ರಾಮ ಸಭೆ ಮತ್ತು ಗ್ರಾಮ ಪಂಚಾಯತ್ ಇರ್ತಕ್ಕಂಥ ವ್ಯತ್ಯಾಸ ಏನಪ್ಪಾ ಅಂತಂದ್ರೆ, ಗ್ರಾಮ ಸಭೆ ಅಂತಂದ್ರೆ ವಾರ್ಡ್, ಓಕೆನಾ, ವಾರ್ಡ್ಗೆ ಸಂಬಂಧಪಟ್ಟಂತದ್ದು. ಅಂದ್ರೆ ಪಂಚಾಯತ್ ಅಂತಂದ್ರೆ ಗ್ರಾಮ ಸಭೆಗಳ ಒಂದು ಗುಂಪು. ಎಲ್ಲಾ ಗ್ರಾಮ ಸಭೆಗಳು, ಎಲ್ಲಾ ವಾರ್ಡ್ಗಳ ಒಂದು ಗುಂಪೇ ಗ್ರಾಮ ಪಂಚಾಯತ್, ರೈಟ್. ಒಂದು ಗ್ರಾಮ ಪಂಚಾಯತ್ ಅಂದ್ಮೇಲೆ ಅಲ್ಲಿ ವಾರ್ಡ್ಗಳು ಇರ್ತವೆ. ಎಲೆಕ್ಷನ್ ಟೈಮಲ್ಲಿ ನೋಡ್ಬೋದು ನಾವು, 1ನೇ ವಾರ್ಡ್ಗೆ ಯಾರು ನಿಂತಿದ್ರಪ್ಪ ಎಲೆಕ್ಷನ್ಗೆ, 2ನೇ ವಾರ್ಡ್ಗೆ, 3ನೇ ವಾರ್ಡ್ಗೆ, 4ನೇ ವಾರ್ಡ್ಗೆ, ಈ ರೀತಿ ಅಲ್ವಾ? ಈ ರೀತಿ ವಾರ್ಡ್ಗಳಾಗಿ ವಿಂಗಡಣೆ ಮಾಡಿ ಎಲೆಕ್ಷನ್ ಅನ್ನು ನಾವು ಮಾಡ್ತೀವಿ ಪಂಚಾಯತಿಯಲ್ಲಿ, ರೈಟ್. ಆದ್ರೆ ಇಲ್ಲಿ ಇರ್ತಕ್ಕಂಥದ್ದು ಇಷ್ಟೇ, ಗ್ರಾಮ ಸಭೆಗಳು ಹೊಂದಿರುವ ಪಂಚಾಯತಿಗಳು ಏನ್ ಹೊಂದಿದ್ದಾವೆ? ಕೃಷಿ ಮತ್ತು ಕೈಗಾರಿಕೆ ಶಕ್ತಿ ಅವುಗಳಲ್ಲಿ ಇದೆ, ಆ ಸಂಪನ್ಮೂಲ ಅವ್ರ ಹತ್ರ ಇದೆ. ಅದನ್ನು ಸಂಘಟಿಸುವಂತ ಕೆಲಸ ಆಗ್ಬೇಕಿಲ್ಲಿ. ಅದಕ್ಕೆ ಸಂಬಂಧಪಟ್ಟಂಗೆ ನೀವು ಅವರಿಗೆ ಸಲಹೆಗಳನ್ನ ನೀಡಿ, ಯಾವ ರೀತಿ ಇನ್ನು ಹೆಚ್ಚಿನ ಮಟ್ಟದಲ್ಲಿ ಅಭಿವೃದ್ಧಿ ಆಗ್ಬೇಕು ಅಂತ. ಬದಲಿಗೆ ನೀವು ಯಾವ್ದೇ ರೀತಿ ಅಲ್ಲಿಂದ ಕಿತ್ಕೋಬೇಡ್ರಿ. ದಿಸ್ ಇಸ್ ರಿಕ್ವೆಸ್ಟೆಡ್ ಬೈ ದಿ ಗಾಂಧೀಜಿ. ಮಹಾತ್ಮ ಅಂತ ಇದಕ್ಕೆ ಅಂತಾರೆ, ಮಹಾತ್ಮ ಗಾಂಧೀಜಿ ಅಂತ ಸುಮ್ಮನೆ ಅಂದಿಲ್ಲ. ಇವರು ಎಲ್ಲ ವಿಚಾರಗಳಲ್ಲಿ ದೇಶಕ್ಕೆ ಸಂಪನ್ಮೂಲ ಏನೇನ್ ಬೇಕು, ಅಥವಾ ದೇಶದ ಹಿತಕ್ಕಾಗಿ ಏನೆಲ್ಲ ವಿಚಾರಗಳನ್ನ ಮಾಡಬೇಕು, ಎಲ್ಲವನ್ನೂ ಮಾಡಿದ್ರು. ಯಾವ್ದೇ ರೀತಿ ಕಡಿಮೆ ಇಲ್ಲ ರೀ. ನೋಡಿ, ಇನ್ನೊಂದು ವಿಚಾರ ಹೇಳೋದಾದ್ರೆ ಗಾಂಧೀಜಿ ಬಗ್ಗೆ, ಈ ಇನ್ಸ್ಪೈರ್ಡ್ ಜಾನ್ ರಸ್ಕಿನ್ ವರ್ಕ್ ಅಂಟು ದಿಸ್ ಲಾಸ್ಟ್ ಗೇವ್ ಎ ಕಾನ್ಸೆಪ್ಟ್ ಆಫ್ ವಿಲೇಜ್ ಸ್ವರಾಜ್. ಸರ್, ಇಲ್ಲಿ ಅಂಟು ದಿಸ್ ಲಾಸ್ಟ್ ಯಾಕೆ ಬಂತು? ಜಾನ್ ರಸ್ಕಿನ್ ಇದ್ರ ಬಗ್ಗೆ ಯಾಕೆ ಹೇಳ್ಬೇಕು ನಾವು? ಇದ್ರ ಬಗ್ಗೆ ಯಾಕೆ ಓದ್ಬೇಕು ನಾವಿಲ್ಲಿ? ಅವಶ್ಯಕತೆ ಏನಿದೆ ಸರ್? ಗಾಂಧೀಜಿಯವರಿಗೆ ನಮ್ಮ ಗ್ರಾಮಗಳ ಮೇಲೆ ಕಾಳಜಿ, ಒಲವು, ಪ್ರೀತಿ ಎಲ್ಲ ಬಂದಿದ್ದು ಇಟ್ಸ್ ಬೈ ದಿ ಅಂಟು ದಿಸ್ ಲಾಸ್ಟ್. ಇಟ್ಸ್ ರಿಟನ್ ಬೈ ದಿ ಜಾನ್ ರಸ್ಕಿನ್. ದಿಸ್ ಇಸ್ ಒನ್ ಆಫ್ ದಿ ಬುಕ್. ಇಟ್ಸ್ ರಿಲೇಟೆಡ್ ಟು ವಿಲೇಜ್ ಸ್ವರಾಜ್ ಕಾನ್ಸೆಪ್ಟ್. ನಮ್ಮ ಗಾಂಧೀಜಿಯವರಿಗೆ ಗ್ರಾಮ ಸ್ವರಾಜ್ ಅನ್ನೋ ಕಾನ್ಸೆಪ್ಟ್ ಬಂದಿದ್ದು ಈ ಪುಸ್ತಕದಿಂದ. ಈ ಪುಸ್ತಕದಲ್ಲಿ ಗ್ರಾಮಗಳಿಗೆ ಸಂಬಂಧಪಟ್ಟಂತ ವಿಚಾರ ಮತ್ತು ಏನು ಸ್ಥಳೀಯ ಸರ್ಕಾರಗಳಿಗೆ ಸಂಬಂಧಪಟ್ಟಂತ ವಿಚಾರಗಳನ್ನ ಬಹಳ ಅದ್ಭುತವಾಗಿ ಜಾನ್ ರಸ್ಕಿನ್ ಅವರು ಬರೆದಿದ್ದಾರೆ. ಈ ಪುಸ್ತಕವನ್ನು ಓದಿದಂತ ಗಾಂಧೀಜಿಯವರು ಈ ಇನ್ಸ್ಪೈರ್ಡ್ ಬೈ ದಿ ಜಾನ್ ರಸ್ಕಿನ್, ಈ ಅಂಟು ದಿಸ್ ಲಾಸ್ಟ್ ಪುಸ್ತಕದಿಂದ ಇನ್ಸ್ಪೈರ್ ಆಗ್ತಾರೆ ಗಾಂಧೀಜಿಯವರು. ಓ, ಹಿಂಗಿದ್ಯಾ? ಈ ಒಂದು ವಿಚಾರವನ್ನ ನಾನು ನನ್ನ ಜನರಿಗೆ ಹೇಳಬೇಕು, ನನ್ನ ದೇಶದ ಜನರಿಗೆ ತಿಳಿಸಬೇಕು ಅಂತೇಳಿ ಕುತೂಹಲಕಾರಿಯಾಗಿ ಅವರು ಕೆಲಸ ಮಾಡ್ತಾ ಇರ್ತಾರೆ ಗಾಂಧೀಜಿಯವರು. ಎಕ್ಸೈಟ್ ಆಗ್ತಾರೆ, ಯಾವಾಗ ತಿಳಿಸ್ತೇನೋ ಅಂತೇಳಿ ಈ ವಿಚಾರವನ್ನು. ಅಷ್ಟು ಚೆನ್ನಾಗಿ ಈ ಪುಸ್ತಕದಲ್ಲಿ ವಿಚಾರಗಳು ಇರ್ತವೆ. ಹಂಗಾಗಿ ಗಾಂಧೀಜಿಯವರು ಏನ್ ಮಾಡ್ತಾರೆ, ಇದೇ ಪುಸ್ತಕವನ್ನ ಭಾಷಾಂತರ ಮಾಡ್ತಾರೆ ಇಂಟು ದಿ ಗುಜರಾತಿ ಲ್ಯಾಂಗ್ವೇಜ್.
ನೋಡಿ, ಚಾಂದ್ರ ಸ್ಕೀನ್ಸ್ ವರ್ಕ್ ವಾಸ್ ದಿ ಟ್ರಾನ್ಸ್ಲೇಟೆಡ್ ಬೈ ದಿ ಗಾಂಧಿ ಇಂಟು ದ ಗುಜರಾತಿ ಆಸ್ ಅ ಸರ್ವೋದಯ. ಈ ಅಂಟು ದಿಸ್ ಪುಸ್ತಕವನ್ನ, ಅಂಟು ದಿಸ್ ಲಾಸ್ಟ್ ಪುಸ್ತಕವನ್ನ ಗುಜರಾತಿ ಭಾಷೆಯಲ್ಲಿ ಬರೀತಾರ. ಸರ್ವೋದಯ ಅಂತ ಇದಕ್ಕೆ ಹೆಸರಿಡ್ತಾರೆ. ಸರ್ವೋದಯ. ನೋಡಿ, ಸೂರ್ಯ ಉದಯ ಆಗ್ತಾ ಇದ್ದಾನೆ ರೀ, ಎಲ್ಲರಿಗೂ ಬೆಳಕು ಬೇಕು, ಎಲ್ಲರೂ ಜೀವನ ಕೂಡ ಬೆಳಕಾಗಲ್ಲ. ಎಲ್ಲರ ಜೀವನ ಬೆಳಕಾಗ್ಬೇಕಂದ್ರೆ ಗ್ರಾಮಗಳಲ್ಲಿ ಅಭಿವೃದ್ಧಿ ಆಗ್ಬೇಕು, ಗ್ರಾಮ ಸ್ವರಾಜ್ ಕೊಡಬೇಕು ನೀವು. ಜಾನ್ ರಸ್ಕಿನ್ ಅವರ ಕೃತಿಯನ್ನು ಗಾಂಧೀಜಿಯವರು ಗುಜರಾತಿ ಭಾಷೆಯಲ್ಲಿ ಸರ್ವೋದಯ ಎಂಬ ಹೆಸರಿನಲ್ಲಿ ಭಾಷಾಂತರ ಮಾಡ್ತಾರೆ. ಸರ್, ಗುಜರಾತಿಗೆ ಯಾಕೆ ಮಾಡಿದ್ರು ಅವರು? ಯಾಕೆ ಹಿಂದಿಗೆ ಮಾಡ್ಬೇಕಾಗಿತ್ತಲ್ಲ, ಇಂಗ್ಲಿಷ್ಗೆ ಮಾಡ್ಬೋದಿತ್ತಲ್ಲ? ಎಸ್, ಇವರ ಒಂದು ಮದರ್ ಟಂಗ್ ಗುಜರಾತಿ ಆಗಿತ್ತು. ಬಿಕಾಸ್ ಹಿ ವಾಸ್ ಬೇಸಿಕಲಿ ಫ್ರಮ್ ದಿ ಗುಜರಾತ್, ರೈಟ್? ಅವರು ಗುಜರಾತ್ನವರು. ನಾವು ಇವಾಗ ಯಾವುದೇ ಪುಸ್ತಕವನ್ನು ಬರೆದ್ರೆ ನಮ್ಗೆ ಇಂಗ್ಲಿಷ್ ಹಿಂದಿ ಬಂದರೂ ಕೂಡ ಕನ್ನಡದಲ್ಲೇ ಬರ್ಲಿಕ್ಕೆ ಸ್ಟಾರ್ಟ್ ಮಾಡ್ತೀವಿ, ರೈಟ್? ಕನ್ನಡದಲ್ಲೇ ಬರೆಯೋಕೆ ಇಷ್ಟಪಡ್ತೀವಿ. ಬಿಕಾಸ್ ನಮ್ಮ ಮಾತೃಭಾಷೆಯಲ್ಲಿ ಬಂದಂತ ಕೆಲವು ವಿಚಾರಗಳು, ಏನು ಫೀಲಿಂಗ್ಸ್ ಆಗಿರ್ಬೋದು, ಎಕ್ಸ್ಪೀರಿಯನ್ಸ್ ಆಗಿರ್ಬೋದು, ಎಲ್ಲವನ್ನೂ ಕೂಡ ನಾವು ಹೇಳಕ್ಕೆ ಆಗೋದಿಲ್ಲ ಬೇರೆ ಭಾಷೆಯಲ್ಲಿ ಇಷ್ಟು ಈಸಿಯಾಗಿ. ನಮ್ಮ ಮಾತೃಭಾಷೆಯಲ್ಲಿ ಮಾತ್ರ ನಾವು ಮನಸ್ಸಿನಿಂದ ಹೇಳಕ್ಕೆ ಸಾಧ್ಯ. ಹಾಗಾಗಿ ಗಾಂಧೀಜಿಯವರು ತಮ್ಮ ಗುಜರಾತಿ ಭಾಷೆಯಲ್ಲಿ ಈ ಸರ್ವೋದಯ ಪುಸ್ತಕವನ್ನು ಬರ್ತಾರೆ. ಎಕ್ಸಾಮ್ ಅಲ್ಲಿ ಇದನ್ನು ಕೇಳ್ತಾರೆ. ಎಸ್, ಡೆಫಿನೆಟ್ಲಿ ಆಲ್ರೆಡಿ ಬಹಳಷ್ಟು ಸರಿ ಕೇಳಿದ್ರೆ, ಎಸ್, ಮುಂದೆ ಕೂಡ ಕೇಳ್ತಾರೆ, ಚಾನ್ಸಸ್ ಇದೆ, ಡೋಂಟ್ ವರಿ. ಎಸ್, ನೆಕ್ಸ್ಟ್ ನೋಡಿ, ಈ ಸಂವಿಧಾನಕ್ಕೆ ಸಂಬಂಧಪಟ್ಟಂಗೆ ನಾವು ನೋಡ್ತಾ ಇದ್ದೇವೆ. ಆರ್ಟಿಕಲ್ 14 ಅಂಡರ್ ದಿ ಡೈರೆಕ್ಟಿವ್ ಪ್ರಿನ್ಸಿಪಲ್ ಆಫ್ ಸ್ಟೇಟ್ ಪಾಲಿಸಿ, ದಟ್ ಈಸ್ DPS ಅಂತ ಕರಿತೀವಿ. ನಮ್ಮ ಸಂವಿಧಾನದ 4ನೇ ಭಾಗವಾದ ಡೈರೆಕ್ಟಿವ್ ಪ್ರಿನ್ಸಿಪಲ್ ಆಫ್ ಸ್ಟೇಟ್ ಪಾಲಿಸಿ, ರಾಜ್ಯ ನಿರ್ದೇಶಕ ತತ್ವಗಳು ಅಂತೀವಿ. ಈ ಒಂದು ಭಾಗದಲ್ಲಿ 40ನೇ ಆರ್ಟಿಕಲ್ ಏನಿರುತ್ತೆ, ಪಂಚಾಯತಿಗಳನ್ನ ಸಂಘಟನೆ ಹೆಂಗ ಮಾಡಬೇಕು, ಪಂಚಾಯತಿಗಳ ಸಂಘಟನೆಗೆ ಏನೆಲ್ಲ ಕ್ರಮ ಕೈಗೊಳ್ಳಬೇಕು ಅನ್ನೋ ವಿಚಾರಗಳು ನಮ್ಮ 40ನೇ ಅಂಕಣ ಅಥವಾ 40ನೇ ವಿಧಿ ಹೇಳುತ್ತೆ, 40ನೇ ಆರ್ಟಿಕಲ್ ಹೇಳುತ್ತೆ ಸಂವಿಧಾನದಲ್ಲಿ. Article 40 under the directive principle of state policy in part of 4 of the Constitution of India stipulates that state shall take steps to organize Gram Panchayat in the best them with the powers of necessary for their functioning in autonomous unit of government. ಬಹಳ ಪ್ರಮುಖವಾದಂತ ವಿಚಾರ ಏನಪ್ಪಾ ಅಂತಂದ್ರೆ, ಗ್ರಾಮ ಪಂಚಾಯತಿಗೆ ಸಂಬಂಧಪಟ್ಟಂಗೆ 4ನೇ ಭಾಗದಲ್ಲಿ ಇದೆ 40ನೇ ಆರ್ಟಿಕಲ್ ಏನ್ ಹೇಳುತ್ತೆ, ಗ್ರಾಮ ಪಂಚಾಯತಿಗಳ ಸಂಘಟನೆ ಹೆಂಗ್ ಮಾಡಬೇಕು, ಕ್ರಮ ಕೈಗೊಳ್ಬೇಕು, ಸ್ವಾಯತ್ತ ಸರ್ಕಾರದ ಘಟಕಗಳನ್ನ ಮಾಡಬೇಕು, ಅವು ಕೆಲಸ ಮಾಡುವುದಕ್ಕೆ ಅವಶ್ಯಕವಾದ ಅಧಿಕಾರವನ್ನು ಅವುಗಳಿಗೆ ಕೊಡಬೇಕು ಅಂತೇಳಿ 40ನೇ ಆರ್ಟಿಕಲ್ ಹೇಳುತ್ತೆ. Also we have the another issue, that is Navajivana was the first published on September 7, 1919. This newspaper carried the messages of Mahatma Gandhi. ಮಹಾತ್ಮ ಗಾಂಧೀಜಿಯವರು ಒಂದು ಪತ್ರಿಕೆಯನ್ನ ಇಲ್ಲಿ ರೆಡಿ ಮಾಡ್ತಾರೆ, ಒಂದು ಪತ್ರಿಕೆಯನ್ನ ಪ್ರಾರಂಭ ಮಾಡ್ತಾರೆ ನವಜೀವನ ಎಂಬ ಹೆಸರಿನಿಂದ. ನವಜೀವನ ಅನ್ನೋ ಹೆಸರಿನಿಂದ ಮಹಾತ್ಮ ಗಾಂಧೀಜಿಯವರು ಒಂದು ಪತ್ರಿಕೆಯನ್ನ ರೆಡಿ ಮಾಡ್ತಾರೆ. ಜನರಿಗೆ ಅದರ ಮುಖಾಂತರ ಗ್ರಾಮಗಳ ಬಗ್ಗೆ ಅಥವಾ ನಮಗೆ ಈ ದೇಶದ ಅಭಿವೃದ್ಧಿ ಬಗ್ಗೆ ಇರ್ತಕ್ಕಂಥ ವಿಚಾರಗಳನ್ನ ಹೇಳ್ತಾ ಹೋಗ್ತಾರೆ. ಅದರಲ್ಲಿ ಹೆಚ್ಚಿನವು ಗ್ರಾಮ ಸ್ವರಾಜ್, ಗ್ರಾಮ ಪಂಚಾಯತ್ ಮತ್ತು ಗ್ರಾಮಗಳ ಅಭಿವೃದ್ಧಿಗೆ ಬೇಕಾದಂತ ವಿಚಾರಗಳನ್ನ, ಆಲೋಚನೆಗಳನ್ನ ಎಲ್ಲವನ್ನೂ ಕೂಡ ಜನರಿಗೆ ತಿಳಿಸ್ತಾ ಹೋಗ್ತಾರೆ ನವಜೀವನ ಒಂದು ಪತ್ರಿಕೆಯಿಂದ. Mahatma Gandhi was an Indian lawyer born on October 2, 1869, who employed non-violent methods to lead a successful campaign for the independence of India. ಬಹಳ ಇಂಪಾರ್ಟೆಂಟ್ ಏನಪ್ಪ ಅಂತಂದ್ರೆ, ಇವರು ಭಾರತದ ಪ್ರಮುಖ ಲಾಯರ್ ಆಗಿದ್ರು. ಸ್ವತಂತ್ರ ಹೋರಾಟಗಾರ ಆಗೋದಕ್ಕಿಂತ ಮುಂಚೆ he was the biggest, ಗ್ರೇಟೆಸ್ಟ್ ಲಾಯರ್ ಆಫ್ ಇಂಡಿಯನ್ ಲಾಯರ್, ರೈಟ್? ಅಕ್ಟೋಬರ್ 2ರಂದು 1869ರಂದು ಜನಿಸ್ತಾರ. ಇವರು ಅಹಿಂಸಾ ವಿಧಾನಗಳ ಮುಖಾಂತರ ತಮ್ಮ ಚಳವಳಿಯನ್ನ ನಮ್ಮ ಸ್ವತಂತ್ರ ಹೋರಾಟದಲ್ಲಿ ಮಾಡ್ತಾರೆ. ಅಹಿಂಸೆಯ ಮಾರ್ಗಗಳನ್ನ ಹೇಳ್ತಾರೆ. ಹಿಂಸೆ ಇಲ್ಲದೆಯೂ ಕೂಡ ಸ್ವತಂತ್ರವನ್ನ ನಾವು ಪಡಿಬಹುದು ಅಂತ ಹೇಳ್ತಾರೆ. ಅಹಿಂಸೆಯ ಮೂಲಕ ನಾವು ಸ್ವತಂತ್ರವನ್ನ ತೆಗೆದುಕೊಳ್ಳೋಣ, ಅಹಿಂಸಾತ್ಮಕ ವಿಧಾನಗಳನ್ನ ಜನರಿಗೆ ತಿಳಿಸ್ತಾ ಹೋಗ್ತಾರೆ. ದಿಸ್ ಇಸ್ ನವಜೀವನ ನ್ಯೂಸ್ ಪೇಪರ್. ಓಕೆ, ನವಜೀವನ ನ್ಯೂಸ್ ಪೇಪರ್ ನೋಡಿ, ಸಾಕಷ್ಟು ಬರ್ತಾರೆ, ಸಾಕಷ್ಟು ವಿಷಯಗಳನ್ನ ಬರ್ತಾರೆ. ನೋಡ್ತಾ ಹೋಗೋಣ ಏನೆಲ್ಲ ಬರೀತಾರೆ ಅಂತೇಳಿ. ನೋಡಿ, ನವಜೀವನ ಟ್ರಸ್ಟ್ ಈಸ್ ಪಬ್ಲಿಷಿಂಗ್. ಇಲ್ಲಿ ನವಜೀವನ ನ್ಯೂಸ್ ಪೇಪರ್ ಅಂಡ್ ಆಲ್ಸೋ ನವಜೀವನ ಟ್ರಸ್ಟ್ ಎರಡು ಬರ್ತವೆ. ಒಂದು ನವಜೀವನ, ಇದರ ಹೆಸರಲ್ಲೇ ನ್ಯೂಸ್ ಪೇಪರ್. ನ್ಯೂಸ್ ಪೇಪರ್ ಆದ ನಂತರ ಟ್ರಸ್ಟ್ ಮಾಡ್ತಾರೆ. ಬಹಳಷ್ಟು ಜನ ಫಸ್ಟ್ ಟ್ರಸ್ಟ್ ಮಾಡ್ತಾರೆ, ಆಮೇಲೆ ನ್ಯೂಸ್ ಪೇಪರ್ ಮಾಡ್ತಾರೆ, ರೈಟ್? ಆದ್ರೆ ಇವರು ಫಸ್ಟ್ ನ್ಯೂಸ್ ಪೇಪರ್ ಮಾಡಿದ್ರು.
ನಂತರ ಟ್ರಸ್ಟ್ ಅನ್ನ ಫಾರ್ಮೇಶನ್ ಮಾಡ್ತಾರೆ. ಯಾವಾಗ ಆ ನ್ಯೂಸ್ ಪೇಪರ್ ಬಹಳಷ್ಟು ಜನರಿಗೆ ರೀಚ್ ಆಗುತ್ತೆ, ಎಲ್ಲರೂ ಇಷ್ಟಪಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ, ಅವಾಗ ಗಾಂಧೀಜಿ ಅವರು ಈ ಟ್ರಸ್ಟ್ ಅನ್ನು ಫಾರ್ಮೇಶನ್ ಮಾಡ್ತಾರೆ. ನವಜೀವನ ಟ್ರಸ್ಟ್ ಅನ್ನು ಫಾರ್ಮೇಶನ್ ಮಾಡ್ತಾರೆ. ಟ್ರಸ್ಟ್ ಫಾರ್ಮೇಶನ್ ಮಾಡಿ ಪಬ್ಲಿಷಿಂಗ್ ಹೌಸ್ ಬೇಸ್ಡ್ ಇನ್ ಅಹಮದಾಬಾದ್ ಇನ್ ಇಂಡಿಯಾ, ಗುಜರಾತ್ನಲ್ಲಿ ಪ್ರಾರಂಭ ಮಾಡ್ತಾರೆ ನೋಡಿ. ಇಟ್ ವಾಸ್ ಫೌಂಡೆಡ್ ಬೈ ದಿ ಮಹಾತ್ಮ ಗಾಂಧಿ ಇನ್ 1929. ಆ ನವಜೀವನ ನ್ಯೂಸ್ ಪೇಪರ್ ಪತ್ರಿಕೆ ಆರಂಭ ಆಗಿದ್ದು 1919ರಲ್ಲಿ. ಕನ್ಫ್ಯೂಷನ್ ಆಗಬೇಡಿ, ಇಲ್ಲಿ ಎರಡು ಕೂಡ ಸೇಮ್ ಇದಾವೆ. 1919 ಎರಡು ಕೂಡ ಸೇಮ್ ಇದಾವೆ. ಇಲ್ಲಿ ಒಂದು ನಂಬರ್ ಮಾತ್ರ ವ್ಯತ್ಯಾಸ ಆಗುತ್ತೆ. ಇಲ್ಲಿ ಫಸ್ಟ್ ಆಗಿದ್ದು ನವಜೀವನ ನ್ಯೂಸ್ ಪೇಪರ್ ನ್ಯೂಸ್, ರೈಟ್. ನಂತರ ಟ್ರಸ್ಟ್, ನವಜೀವನ ಟ್ರಸ್ಟ್, ಬಹಳ ವ್ಯತ್ಯಾಸ ಇದೆ, ನೋಡ್ಕೊಳ್ಳಿ. ಈ ಟ್ರಸ್ಟ್ ಯಾವಾಗ ಫಾರ್ಮೇಶನ್ ಆಗುತ್ತೆ, ಆ ನ್ಯೂಸ್ ಪೇಪರ್ ಅನ್ನು ಈ ಟ್ರಸ್ಟ್ ಅಡಿಯಲ್ಲಿ ತಂದು ಇದರ ಮುಖಾಂತರ ಮತ್ತೆ ನ್ಯೂಸ್ ಪೇಪರ್ ಪ್ರಾರಂಭ ಮಾಡ್ತಾರೆ. It was founded by the Mahatma Gandhi in 1929 as published more than 800 titles in English, Gujarati, Hindi and other languages to date. ಇದನ್ನು ಏನ್ ಮಾಡ್ತಾರೆ, ಇಲ್ಲಿಯವರೆಗೆ ಏನ್ ಮಾಡಿದ್ದಾರೆ, ಇಂಗ್ಲಿಷ್, ಗುಜರಾತ್, ಹಿಂದಿ ಭಾಷೆಯಲ್ಲಿ ತಮ್ಮ ಒಂದು 800ಕ್ಕೂ ಹೆಚ್ಚು ಟೈಟಲ್ಗಳನ್ನು ಹೊಂದಿರುವ, ಶೀರ್ಷಿಕೆಗಳನ್ನು ಹೊಂದಿರುವ ಅಂಕಣಗಳನ್ನ ಬಿಡುಗಡೆ ಮಾಡ್ತಾರೆ. ಆರ್ಟಿಕಲ್ನ ಬರಿತಾ ಹೋಗ್ತಾರೆ, ಅದರ ಮುಖಾಂತರ ವಿಷಯಗಳನ್ನ ಹೇಳ್ತಾರೆ ಗಾಂಧೀಜಿಯವರು. ನೋಡಿ ಎಷ್ಟು ಚೆನ್ನಾಗಿದೆ, ಎಷ್ಟು ಇಂಟ್ರೆಸ್ಟಿಂಗ್ ಆಗಿದೆ. ಇದೆಲ್ಲ ಯಾಕೆ, ಇದೆಲ್ಲ ಯಾವುದಕ್ಕೆ ನಾವು ಓದ್ತಾ ಇದ್ದೀವಿ ಸರ್? ಎಲ್ಲವೂ ಕೂಡ ಇಲ್ಲಿ ಗ್ರಾಮ ಪಂಚಾಯತಿಗೆ ಸಂಬಂಧಪಟ್ಟಂತ ವಿಚಾರಗಳು. ಆಲ್ರೆಡಿ ಗ್ರಾಮ ಪಂಚಾಯತಿ PDO ಎಕ್ಸಾಮ್ ಅಲ್ಲಿ ಇವುಗಳ ಬಗ್ಗೆ ಕೇಳಿದ್ದಾರೆ, ಮೆನ್ಷನ್ ಮಾಡಿದ್ದಾರೆ. ಗಾಂಧೀಜಿ ಬಗ್ಗೆ ಕೂಡ ಸಾಕಷ್ಟು ಕೇಳ್ತಾರೆ, ಹಾಗಾಗಿ ಇದೆಲ್ಲ ಓದಬೇಕಾಗುತ್ತೆ. ದಿಸ್ ಇಸ್ ಅ ನವಜೀವನ ಟ್ರಸ್ಟ್ ಸೆಂಟರ್. ಇವತ್ತಿನ ಅಹಮದಾಬಾದ್ ಅಲ್ಲಿ ಇರ್ತಕ್ಕಂಥ ಹೊಸ ಒಂದು ಆಫೀಸ್ ಆಗಿದೆ, ನವಜೀವನ ಆಫೀಸ್. ಗಾಂಧೀಜಿ ಕಟ್ಟಿದ್ದಲ್ಲ, ಬದಲಿಗೆ ಇವತ್ತಿನದು ಮಾಡರ್ನ್ ಆಗಿರ್ತಕ್ಕಂಥದ್ದು, ರೈಟ್. ಮತ್ತೆ ಕನ್ಫ್ಯೂಸ್ ಆಗ್ಬಿಡಿ, ಗಾಂಧೀಜಿ ಇಂಥದ್ದು ಕಟ್ಟಿದ್ದಾರೆ ಸರ್, ಬಹಳ ಕರಪ್ಟ್ ಮಾಡಿದ್ದಾರೆ ಸರ್ ಅವರು. ಇಲ್ಲ, ಕರಪ್ಟ್ ಮಾಡಿಲ್ಲ, ಬದಲಿಗೆ ಇವತ್ತಿನ ಸರ್ಕಾರಗಳು ಕಟ್ಟಿಸಿದಂತ ಒಂದು ಪತ್ರಿಕೆ, ಒಂದು ಇದು ಟ್ರಸ್ಟ್ ಇದೆ, ನವಜೀವನ ಟ್ರಸ್ಟ್. ಇದರ ಅಡಿಯಲ್ಲೇ ನ್ಯೂಸ್ ಪೇಪರ್ ಆರಂಭ ಆಗುತ್ತೆ. ಓಕೆ, ಎಸ್. ಇನ್ನೊಂದು ವಿಚಾರ ಹೇಳಬೇಕಾಗಿದೆ ನಮಗೆ, ರೈಟ್. ನಿಮ್ಗಾಗಲೇ ನಾವು ಹೇಳಿದ್ವಿ, ಈಗ ನಾವು ಫ್ರೀ ಕ್ಲಾಸಸ್ ಕೂಡ ಮಾಡ್ತಾ ಇದ್ವಿ, ಜೊತೆಗೆ ಗ್ರಾಮ ಪಂಚಾಯತಿಗೆ ಸಂಬಂಧಪಟ್ಟಂಗೆ. ಅದೇ ರೀತಿ ಈಗ ಆಲ್ರೆಡಿ ಜುಲೈ 5ರಿಂದ ತರಗತಿಗಳು ಆರಂಭ ಆಗಿದ್ದಾವೆ. ನಿಮ್ಮ ಆದಷ್ಟು ಫ್ರೆಂಡ್ಸ್ಗೆ ಇದರ ಸಿಂಗಲ್ ಸಬ್ಜೆಕ್ಟ್ ಕೋರ್ಸ್ನ ಒಂದು ಮಾಹಿತಿಯನ್ನು ತಿಳಿಸಿ, ನಾವು ಅಲ್ಲಿ ಇನ್ನು ಫುಲ್ ಡೀಟೇಲ್ ಆಗಿ, ಕ್ಲಿಯರ್ಫುಲ್ ಆಗಿ ಹೋಗ್ತಾ ಹೋಗೋಣ. ಪಂಚಾಯತ್ ರಾಜ್ಗೆ ಸಂಬಂಧಪಟ್ಟಂಗೆ ಏನೆಲ್ಲ ವಿಚಾರಗಳು ಬೇಕು, ರೂರಲ್ ಡೆವಲಪ್ಮೆಂಟ್ಗೆ ಸಂಬಂಧಪಟ್ಟಂಗೆ ಏನೆಲ್ಲ ವಿಚಾರಗಳು ಬೇಕು, ಅದಕ್ಕೆ ಸಂಬಂಧಪಟ್ಟಂತ ಒಂದು ಸಬ್ಜೆಕ್ಟ್, ಸಿಂಗಲ್ ಸಬ್ಜೆಕ್ಟ್ ಕೋರ್ಸ್ ಅನ್ನು ಮಾಡಿದ್ವಿ. ಇದು 4 ತಿಂಗಳ ಒಂದು ತರಗತಿಗಳು ಆಗಿರ್ತವೆ. ಇದರಲ್ಲಿ 2 ತಿಂಗಳು ಲೈವ್ ಇರುತ್ತೆ, ಇನ್ನು 2 ತಿಂಗಳು ರೆಕಾರ್ಡಿಂಗ್ ಕ್ಲಾಸಸ್ ಇರುತ್ತೆ. ಕನ್ನಡ ಮತ್ತೆ ಇಂಗ್ಲಿಷ್ 2 ಭಾಷೆಯಲ್ಲಿ ಇರುತ್ತೆ. ಆಮೇಲೆ PDF ಕೂಡ 2 ಭಾಷೆಲ್ಲ ಸಿಗುತ್ತೆ. ಪ್ರತಿ ವಾರ ಮಾದರಿ ಪರೀಕ್ಷೆ ಕೂಡ ನಡೆಸ್ತೀವಿ. ಅದೇ ರೀತಿ 399ರಲ್ಲಿ ಜಸ್ಟ್ ಪ್ರೈಸ್ 399. ಹೆಚ್ಚಿನ ಮಾಹಿತಿಗಾಗಿ ಈ ನಂಬರ್ ಅನ್ನು ಸಂಪರ್ಕಿಸಿ. ಈ ನಂಬರ್ ಅನ್ನು ಸಂಪರ್ಕಿಸುವ ಮೂಲಕ ನೀವು ಬೇಕಾದ್ರೆ ಅಡ್ಮಿಷನ್ ಅನ್ನು ತೆಗೆದುಕೊಳ್ಳಬಹುದು. ಎಸ್, ಒನ್ಸ್ ಅಗೇನ್ ಥ್ಯಾಂಕ್ ಯು. ಆದಷ್ಟು ಬೇಗ ತಗೊಳ್ಳಿ. ಎಲ್ಲ ಕ್ಲಾಸಸ್ ಸರಿಯಾಗಿ ನಡೀತಾ ಇದ್ದಾವೆ, ಬಹಳ ಚೆನ್ನಾಗಿ ಅಚ್ಚುಕಟ್ಟಾಗಿ ಹೋಗ್ತಾ ಇದ್ದಾವೆ. ನೀವು ಕೂಡ ಇಲ್ಲಿ ಕ್ಲಾಸನ್ನು ತೆಗೆದುಕೊಳ್ಳೋದ್ರ ಮುಖಾಂತರ ಅಲ್ಲಿ ಇನ್ನು ಫುಲ್ ಡೀಟೇಲ್ ಆಗಿ ನಿಮ್ಮ ಒಂದು ಡೌಟ್ಸ್ಗಳು ಏನೇ ಇದ್ರು ಕೂಡ ಕ್ಲಿಯರ್ ಆಗ್ತವೆ. ನಿಮ್ಗಿರ್ತಕ್ಕಂಥ ಗೊಂದಲಗಳು ಆಗಿರ್ಬೋದು, ಅಥವಾ ಗೆ ಸಂಬಂಧಪಟ್ಟಂಗೆ ಬೇರೆ ಬೇರೆ ಒಂದು ಕ್ವಶನ್ಸ್ಗಳು ಆಗಿರ್ಬೋದು, ನೀವು ಕೇಳ್ಬೋದ್ರಿ. ಓಕೆನಾ, ನೀವು ಕೇಳ್ಬೋದು. ನೋಡ್ತಾ ಹೋಗಿ. ಎಸ್, ಥ್ಯಾಂಕ್ ಯು.